ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ನಮ್ಗೇನ್ ತಿಳಿಸ್ಕೊಡ್ತಾ ಇದ್ರು, ಸಮಯದ ಅನುಸಾರ ನಮ್ಮ ಸಾಧನೆ, ತಪಸ್ಸು, ಸೇವೆ, ಪುರುಷಾರ್ಥ ಹೇಗಿರಬೇಕು ಹೇಳೋದನ್ನ ಬಾಬಾ ಏನ್ ಮಾಡ್ತಾ ಇದ್ರು, ಈ ಮುರಳಿ ಮೂಲಕ ನಮಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ಮೇಲೆ ನೀವೆಲ್ಲ ಜ್ಞಾನಿಗಳು ಅಜ್ಞಾನಿಗಳು? ಏನ್ ಹೇಳ್ತೀರಿ? ಜ್ಞಾನಿಗಳು. ಸರಿ. ಯಾವ ಜ್ಞಾನ ಇದೆ? ಈಶ್ವರೀಯ ಜ್ಞಾನ. ಈಶ್ವರನ ಜ್ಞಾನ, ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ, ಮೂರು ಲೋಕದ ಜ್ಞಾನ ಅಲ್ವಾ? ಸರಿ. ಜ್ಞಾನದ ಆಧಾರದಲ್ಲಿ ಈ ಪ್ರಪಂಚ ಬದಲಾವಣೆ ಆಗತ್ತೆ ಅಂತ ಒಪ್ಕೊಳ್ತೀರಾ? ಹೆಂಗ್ ಒಪ್ಕೊಳ್ತೀರಿ? ದಿನದಿಂದ ದಿನಕ್ಕೆ ದುಃಖ ಜಾಸ್ತಿ ಆಗ್ತಾ ಇದೆಯಾ? ಪ್ರಪಂಚದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವ, ನೋವು ಜಾಸ್ತಿ ಆಗ್ತಾ ಇದೆಯಾ? ಆದ್ರೆ ಪ್ರಪಂಚ ಬದಲಾವಣೆ ಆಗತ್ತೆ ಅಂತ ಹೆಂಗ್ ಒಪ್ಕೊಳ್ತೀರಿ? ಬದಲಾವಣೆ ಅಂತೂ ಆಗ್ತಾ ಇರ್ತದೆ, ಒಂದೊಂದು ಸೆಕೆಂಡ್ ಪ್ರಪಂಚ ಬದಲಾವಣೆ ಇರ್ತದೆ. ಯಾಕಂತಂದ್ರೆ 1 ಸೆಕೆಂಡ್ ಇದ್ದಾಗ ಇನ್ನೊಂದು ಇರೋದಿಲ್ಲ. ಆದ್ರೆ ಒಳ್ಳೆಯದರ ಕಡೆಗೆ, ಸತ್ಯುಗದ ಕಡೆಗೆ, ಸ್ವರ್ಗದ ಕಡೆಗೆ ಬದಲಾವಣೆ ಆಗತ್ತೆ ಅಂತ ಅನ್ಸತ್ತಾ ನಿಮ್ಗೆ? ಯಾಕೆ ಯಾರು ಮಾತಾಡ್ತಿಲ್ಲ? ಅದಕ್ಕೆ ಆಧಾರ ಬೇಕಲ್ಲ. ನಮ್ಮ ನಡೆ ನುಡಿ ನಡತೆ ಘನತೆಗಳಿಂದ ಪ್ರತ್ಯಕ್ಷತೆ ಆಗುತ್ತೆ. ಒಳಗಡೆಗೆ ಆತ್ಮದಲ್ಲಿ ಆಗುವಂತ ಪರಿವರ್ತನೆ ಇದೆಯಲ್ಲ, ಆತ್ಮದ ಅನುಭವ ಇದೆಯಲ್ಲ, ಆತ್ಮದ ಸ್ವಚ್ಛತೆ, ಪರಮಾತ್ಮನ ಶಕ್ತಿ ನಿಮ್ಮಲ್ಲಿ ಜಮಾ ಆಗುವಂಥದ್ದು, ಅದರ ಅನುಭವ, ಅದರಿಂದ ಏನಾಗ್ತದೆ? ಹೌದು, ಪ್ರಪಂಚ ಬದಲಾವಣೆ ಆಗತ್ತೆ ಅಂತ ಗೊತ್ತಾಗುತ್ತೆ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಮೊದಲು ಪರಿವರ್ತನೆ ಯಾರಲ್ಲಿ ಕಂಡು ಬರಬೇಕು? ನನ್ನಲ್ಲಿ ಕಂಡು ಬರಬೇಕು. ನನ್ನಲ್ಲಿ ಕಂಡು ಬರಬೇಕು ಅಂದಷ್ಟು ಸಾಧನೆ ನಾನು ಮಾಡ್ಬೇಕಲ್ಲ. ನಾನ್ ತುಂಬಾ ಸಾಲ ಮಾಡಿದ್ದೇನೆ, ನಾನು ಮುಂದಿನ 21 ಜನ್ಮ ಖುಷಿಯಾಗಿರ್ಬೇಕು ಅಂತಂದ್ರೆ ಮೊದ್ಲು ನನ್ನ ಸಂಪಾದನೆ ಏನಾಗ್ಬೇಕು? ಜಾಸ್ತಿ ಆಗ್ಬೇಕಲ್ವಾ? ಸಮಯ ಕಡಿಮೆ ಇದೆ, ಸಾಧನೆ ಹೆಚ್ಚಿಗೆ ಮಾಡಬೇಕಾದಂತ ಅನಿವಾರ್ಯತೆ ಇವಾಗ ಬಂದಿದೆ ಅಲ್ವಾ? ಆದ್ಮೇಲೆ ಸಂಪಾದನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಲೌಕಿಕದಲ್ಲಿ ಸಂಪಾದನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಕೆಲಸ ಮಾಡ್ಬೇಕು. ಕೆಲಸ ಮಾಡಬೇಕು, ಜಾಬ್ ಮಾಡಬೇಕು, ಅಲ್ಲ ಶೇರ್ ಮಾರ್ಕೆಟ್ ದುಡ್ಡು ಹಾಕ್ಬೇಕು, ಬ್ಯಾಂಕಲ್ಲಿ ದುಡ್ಡು ಇಡಬೇಕು, ಇಲ್ಲ ವ್ಯಾಪಾರ ಮಾಡ್ಬೇಕು ಅಲ್ವಾ? ಇವತ್ತೇನಾಗತ್ತೆ, ಪ್ರತಿಯೊಂದು ವ್ಯಾಪಾರದಲ್ಲಿ ಕಾಂಪಿಟೇಷನ್. ಒಬ್ಬನು ಒಂದು ಅಂಗಡಿ ಇಡ್ತಾರೆ ಅಂತಂದ್ರೆ ಸುತ್ತಮುತ್ತಲು ಅದೇ ಅಂಗಡಿಗಳನ್ನು ತುಂಬಾ ಜನ ಇಡ್ತಾರೆ ಅಲ್ವಾ? ಅವಾಗ ಏನಾಗತ್ತೆ, ಯಾರಿಗೂ ವ್ಯಾಪಾರ ಇಲ್ಲ, ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಲ್ವಾ? ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಲೌಕಿಕದಲ್ಲಿ ವ್ಯಾಪಾರಕ್ಕೆ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತೆ. ಆದ್ರೆ ನಿಮ್ಮಲ್ಲೇನು ಪ್ರಾಡಕ್ಟ್ ಇದೆಯಲ್ಲ ಅದಕ್ಕೆ ಫುಲ್ ಡಿಮಾಂಡ್ ಇದೆಯಂತೆ. ಯಾವುದಕ್ಕೆ? ನಮ್ಮ ಹತ್ರ ಇರೋ ಈಶ್ವರೀಯ ಗುಣ. ಅಂದ್ರೆ ನಿಮ್ಮತ್ರ ಇರೋದು ಅಂತಂದ್ರೆ ಏನು? ಅದು ನಿಮ್ದಲ್ಲ, ಅದು ಅದರ ಮಾಲೀಕ ನೀವಲ್ಲ. ಒಬ್ಬ ವ್ಯಾಪಾರಸ್ಥ ಏನು ಪ್ರಾಡಕ್ಟ್ ಸೇಲ್ ಮಾಡ್ತಾನೆ ಅಂತ ಅದು ಅವ್ನು ರೆಡಿ ಮಾಡೋದಲ್ಲ. ಅವ್ನು ಎಲ್ಲಿಂದನೋ ಖರೀದಿ ಮಾಡ್ಕೊಂಡು ಏನ್ ಮಾಡಿರ್ತಾನೆ? ಬಂದಿರ್ತಾನೆ, ಇಲ್ಲಿ ಗ್ರಾಹಕನಿಗೆ ಕಸ್ಟಮರ್ಗಳಿಗೆ ಕೊಡ್ತಾನೆ, ಲಾಭ ಮಾಡಿಕೊಳ್ತಾನೆ ಅಲ್ವಾ? ಹಾಗೆ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆಯಂತೆ. ಯಾವ್ದದು? ಈಶ್ವರೀಯ ಗುಣಗಳು. ಓಕೆನಾ? ಆ ಕಂಪನಿಯವರು ನಿಮ್ಗೆ ಕೊಡ್ತೀವಿ ಅಂತ ಒಂದು ಹೋಲ್ಸೇಲ್ ಬಿಸ್ನೆಸ್ ಇಂದು, ರಿಟೇಲ್ ಬಿಸ್ನೆಸ್ ಇಂದ ಒಂದು ಅಗ್ರಿಮೆಂಟ್ ಏನ್ ಮಾಡಿದ್ದಾರೆ? ಮಾಡ್ಕೊಂಡಿದ್ದಾರೆ. ನಿಮ್ಗೆ ನಾವು ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಸರಿ, ಅದನ್ನ ತಗೊಳ್ಳಿಕ್ಕೆ ನಾವೇನ್ ಮಾಡ್ಬೇಕಂತೆ? ಏನ್ ಮಾಡ್ಬೇಕು? ಶುದ್ಧವಾದ ಮನಸ್ಸನ್ನ ಕೊಡ್ಬೇಕು. ಸರಿನಾ? ಪ್ರತಿದಿನ ತಗೊಳ್ಬೇಕು ಮತ್ತೆ ಬೇರೆಯವರಿಗೆ
ಕೊಡ್ತಾ ಇರ್ಬೇಕು. ಕೊಡ್ಬೇಕು. ಎಷ್ಟು ಸ್ಟಾಕ್ ಖಾಲಿ ಆಗ್ತಾ ಹೋಗ್ತದೋ ಅಷ್ಟು ಮತ್ತೆ ಏನಾಗ್ತದೆ ನಿಮ್ಗೆ ಬರುತ್ತೆ. ಆರ್ಡರ್ ಹಾಕ್ತಾ ಇರ್ತೀರಾ, ಬರ್ತಾ ಇರ್ತೀರಾ. ಹಾಗಿದ್ರೆ ನಿಮ್ಮ ಪ್ರಾಡಕ್ಟಿಗೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾ, ಬೇಕಾಗಿಲ್ಲ. ನ್ಯೂಸ್ ಪೇಪರ್ ಅವಶ್ಯಕತೆ ಇಲ್ಲ. ಇಡ್ಬೇಕಾ? ಅವಶ್ಯಕತೆ ಇಲ್ಲ. ಬೇಕಾದಷ್ಟು ಡಿಮಾಂಡ್ ಇದೆ. ಇದೆಯಂತೆ. ಆದರೆ ಈ ಹೋಲ್ಸೇಲ್ ರಿಟೇಲ್ ಯಾರು ಡೀಲರ್ಶಿಪ್ ತಗೊಂಡಿದಾರಲ್ಲ ಅವರು ಸರಿಯಾಗಿ ಅಂಗಡಿನೇ ಓಪನ್ ಮಾಡಲ್ವಂತೆ. ಅಂಗಡಿ ಓಪನ್ ಮಾಡಿದ್ರು ಕೂಡ ಅಲ್ಲಿಂದ ಏನು ಒರಿಜಿನಲ್ ಪ್ರಾಡಕ್ಟ್ ಇದೆಯಲ್ಲ ಆ ಪ್ರಾಡಕ್ಟ್ ಅನ್ನು ಆಸ್ ಇಟ್ ಈಸ್ ಕೊಡೋದಿಲ್ವಂತೆ. ಸ್ವಲ್ಪ ಇವ್ರದ್ದು ಸ್ವಲ್ಪ ಏನ್ ಮಾಡ್ತಾರೆ, ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ಕೊಡ್ತಾರಂತೆ. ಅವಾಗ ಏನಾಗ್ತದೆ, ಡಲ್ ಬಿಸ್ನೆಸ್. ಫಸ್ಟ್ ನಾಲ್ಕು ಜನ ಬರ್ತಾರೆ ಪ್ಯೂರ್ ಅಂತೆ, ಬಟ್ ಆಮೇಲೆ ಇವ್ರದ್ದು ಎಡಿಷನ್ ಮಾಡ್ತಾ ಹೋದಾಗ ಏನಾಗ್ತದೆ, ಜನ ಓ ಇಲ್ಲೂನು ಮಿಕ್ಸಿಂಗಾ ಅಂತ ಏನ್ ಮಾಡ್ತಾರೆ, ಇಲ್ಲಿ ಬಿಟ್ಬಿಡ್ತಾರೆ. ಇಲ್ಲಿ ಬಿಟ್ಬಿಟ್ಟು ಎಲ್ಲಿ ಪ್ಯೂರ್ ಸಿಗ್ತದೋ ಅಲ್ಲಿ ಏನ್ ಮಾಡ್ತಾರಂತೆ ಹೋಗ್ತಾ ಇದ್ರು. ಹೀಗೆ ಭಕ್ತಾತ್ಮರು ಹುಡುಕಿ ಹುಡುಕಿ ಪ್ಯೂರ್ ಎಲ್ಲಿ ಸಿಗ್ತದೆ ಅಂತ ಬಿಟ್ಟು ಏನಾಗ್ಬಿಟ್ಟಿದಾರಂತೆ ಇವತ್ತು ಸುಸ್ತಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಎಲ್ಲಿ ನೋಡಿದ್ರು ಕೂಡ ಏನಿದೆ, ಸ್ವಾರ್ಥ ಇದೆ. ಅಲ್ವಾ? ಮೊದ್ಲೆಲ್ಲ ಹಾಲು ಹೆಂಗ್ ಬರ್ತಾ ಇತ್ತು, ಕ್ಯಾನಲ್ ತಗೊಂಡ್ ಬರ್ತಿದ್ರಲ್ವಾ, ಹೌದಲ್ಲ? ಇವತ್ತು ಹಾಲು ಹೆಂಗ್ ಬರ್ತದೆ, ಪಾಕೆಟ್ ಪ್ಲಾಸ್ಟಿಕ್ ಬೇಕು. ಯಾಕೋ ಯಾಕೆ ಬರ್ತದೆ? ಬೇಡಿಕೆ ಜಾಸ್ತಿ. ಅಲ್ಲ, ನೀರ್ ಮಿಕ್ಸ್ ಮಾಡಬಾರ್ದು ಅಂತ. ಪ್ಲಾಸ್ಟಿಕ್ ಪ್ಯಾಕೆಟ್ ಸೀಲ್ ಆದ ನೀರ್ ಮಿಕ್ಸ್ ಮಾಡ್ಲಿಕ್ಕೆ ಆಗತ್ತಾ? ನೀರ್ ಮಿಕ್ಸ್ ಮಾಡಕ್ಕಾಗಲ್ಲ. ಅದೇ ಕ್ಯಾನಲ್ ಇದ್ರೆ ಮಾಡ್ಬೋದು. ಅಲ್ಲೋ ಒಂದ್ ರೀತಿ ತಗೊಂಡಿರ್ತಾನೆ, ಇಲ್ಲಿ ಕಸ್ಟಮರ್ ಬರೋದ್ರೊಳಗಡೆ ಏನಾಗಿರ್ತಲ್ಲ, ಎಷ್ಟು ಬೇಕಾದ್ರೂ ನೀರೇನ್ ಹಾಕ್ಬೋದು, ಮಿಕ್ಸಿಂಗ್ ಮಾಡ್ಬೋದು. ಹಾಕ್ಬೋದು ಅಲ್ವಾ? ಹಳೆ ಕಾಲದಲ್ಲಿ ಗೌಳಿಗಳು ಅಂತ ಜನ ಇರ್ತಿದ್ರಿ ಇಲ್ಲಿ, ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ. ಅವ್ರ ಕೆಲ್ಸನೇ ಅದು, ಮನೆಯಲ್ಲಿ ಎಮ್ಮೆಗಳನ್ನ ಸಾಕೋದು, ಮತ್ತೇನ್ ಮಾಡೋದು, ಹಾಲ್ ಮಾರ್ಲಿಕ್ಕೆ ಬರೋದು. ಎಲ್ಲರ ಮನೇಲಿ ಕುಡಿಲಿಕ್ಕೆ ನೀರ್ ಕೇಳ್ತಿದಂತೆ, ಸ್ವಲ್ಪ ನೀರ್ ಕುಡಿಯೋದು, ಉಳಿದ ನೀರನ್ನ ಯಾವ್ದೆಲ್ಲ ಹಾಕೋದು, ಹಾಲಿನ ಪಾತ್ರೆಯಲ್ಲಿ. ಕೇಳಿದ್ರೆ ನಿಮಗೆ ಮಾತ್ರ ಪ್ಯೂರ್ ಕೊಡ್ತೇನೆ, ಉಳಿದವ್ರಿಗೆಲ್ಲ ಮಿಕ್ಸ್ ಮಾಡ್ತೀವಿ ಅಂತ ಹೇಳೋದಂತೆ. ಸರಿನಾ? ಹಾಗೆ ಇಲ್ಲೂ ಕೂಡ ಏನಾಗಿದೆ, ಬಾಬಾ ಹೇಳ್ತಾರೆ, ಎಲ್ಲನೂ ಕೂಡ ಏನಾಗಿದೆ, ಇಂದ್ರಿಯ ಸುಖಕ್ಕೋಸ್ಕರ ನಾವೇನ್ ಮಾಡ್ತಿದ್ದೀವಿ, ಭಗವಂತನ ಶಕ್ತಿಯನ್ನ ಸ್ವಯಂಗೋಸ್ಕರ ಉಪಯೋಗ ಮಾಡ್ತಿದೀವಿ. ಮತ್ತೆ ಬೇರೆಯವರಿಗೂ ಕೂಡ ಇಂದ್ರಿಯ ಸುಖಕ್ಕೋಸ್ಕರ ಏನ್ ಮಾಡ್ತೀವಿ, ಡಿಮಾಂಡ್ ಇಡ್ತೀವಿ. ಬಾಬಾ ಅವ್ರಿಗೆ ಅದನ್ನು ಮಾಡಿಕೊಡು, ಇದನ್ನು ಮಾಡಿಕೊಡು ಅಂತ, ಅಲ್ವಾ? ನನ್ನ ಅತ್ತೆಗೆ ಮಾಡಿಕೊಡು, ಮಾವನಿಗೆ ಮಾಡಿಕೊಡು, ಪತಿಗೆ ಮಾಡಿಕೊಡು, ಮಕ್ಕಳಿಗೆ ಮಾಡಿಕೊಡು. ಆತ್ಮನಿಗೂ ಕೊಡು ಅಂತ ನಾವೇನ್ ಮಾಡೋದಿಲ್ಲ, ಕೇಳೋದಿಲ್ಲ. ಭಾಷಣ ಬೇಕಾದಷ್ಟು ಮಾಡ್ತೀವಿ, ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ವರ್ತಮಾನ ಸಮಯದಲ್ಲಿ ಅವಶ್ಯಕತೆಯ ಅನುಸಾರ, ನಾಟಕದ ಅನುಸಾರ ನಿಮ್ಮ ಸಹೋದರ ಆತ್ಮಗಳು ಏನ್ ಹೇಳ್ತಾರೆ ಅಂತ ಕೂಗ್ತಾ ಇದಾರಂತೆ. ಏನಂತ, दो दो तो अभी आप आत्माओं को रहम दिल कल्याणकारी दाता के बच्चे के रूप में आत्माओं को मनसा सेवा द्वारा देने का कार्य करना है. ಕೊಡು ಕೊಡಿ 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 ಅಂತ ಕೇಳ್ತಿದಾರ. ಯಾರು? ಅನ್ಯ ಆತ್ಮಗಳು. ಆತ್ಮಗಳು, ಪಂಚತತ್ವಗಳು, ಪ್ರಕೃತಿ ಎಲ್ಲಾನು ಕೂಡ ಏನ್ ಮಾಡ್ತಿದಂತೆ, ಕೊಡಿ ಕೊಡಿ ಅಂತ ಕೇಳ್ತಿದಾರ. ಯಾರ ಹತ್ರ? ಯಾರ ಹತ್ರ? ಪರಮಾತ್ಮ. ಹಾ, ಯಾರ ಹತ್ರ ಕೇಳ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಅವ್ರಿಗೆ. ಯಾಕಂದ್ರೆ ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ, ಪರಮಾತ್ಮ ಯಾರು ಅಂತ ಗೊತ್ತಿಲ್ಲ, ಅಲ್ವಾ? ಅದಕ್ಕಾಗಿ ಕೊಡಿ 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 ಅಂತ ಕೇಳ್ತಿದ್ದಾರೆ. ಅವರವರ ಭಾವನೆಯಲ್ಲಿ ಅವರವರ ಭಗವತಿಗೆ ತಕ್ಕಾಗಿ ಯಾರನ್ನ ಅವರು ಭಗವಂತ, ದೇವರು, ಪರಮಾತ್ಮ ಅಂತ ಒಪ್ಕೊಂಡಿದಾರೋ ಅವರತ್ತ ಕೇಳ್ತಾ ಇದ್ದಾರೆ. ಈಗ ಭಗವಂತ ಅವರೆಲ್ಲರ ಇಚ್ಛೆಯನ್ನ ಪೂರ್ಣ ಮಾಡುವಂತ ಇವಾಗ ಸಮಯ ಏನಾಗಿದೆ, ಬಂದಿದೆ. ಹಾಗೆ ಇಲ್ಲಿ ಭಗವಂತನ ಕಾರ್ಯ ಏನು, ನಮ್ಮ ಕಾರ್ಯ ಏನು? ಈಗ ನಾವೇನ್ ಮಾಡ್ಬೇಕು, ಅಭಿ ಆತ್ಮಾವಂಕು ರಹಮ್ ದಿಲ್, ಅವ್ರ ಬಗ್ಗೆ ಏನಿರ್ಬೇಕಂತೆ, ದಯಾಭಾವ ಏನಿರ್ಬೇಕು, ದಯಾಭಾವ. ಯಾಕೆ ಹೇಳಿದ್ರು ಇದು ಮಾತನ್ನ, ದಯಾಭಾವ ಅಂತ ಯಾಕೆ ಹೇಳಿದ್ರು ಬಾಬಾ? ಕಾರಣ ಏನಿರ್ಬೋದು? ದಯಾಹೃದಯ ಅಂತ ಏನ್ ಹೇಳಿದ್ರು, ದಯಾಹೃದಯ. ದಯಾಹೃದಯ. ಯಾಕೆ ಈ ಶಬ್ದವನ್ನು ಮೊದಲೇ ಹೇಳ್ತಿದಾರ ಬಾಬಾ? ಅಂದ್ರೆ ಮನುಷ್ಯರು ಮುಳ್ಳಾಗಿದೆ, ಅವ್ರು ಚುಚ್ಚಿದ್ರು ಸಹ ನಾವು ದಯಾ ಹೃದಯಗಳಾಗಿ, ಅವರಲ್ಲಿ ಇಲ್ಲ ಸುಖ ಶಾಂತಿ ಇಲ್ಲ. ಹಾಗಾಗಿ ಸುಖ ಶಾಂತಿಯನ್ನ ಅವ್ರು ಬೇಡ್ತಿದ್ದಾರೆ. ಸರಿ, ನಮ್ಮಲ್ಲಿರೋದನ್ನ ಅವ್ರಿಗೆ ಕೊಡ್ಬೇಕು. ನಿಮ್ಮಲ್ಲಿರೋದನ್ನ ಕೊಡ್ಬೇಕು, ಪರಮಾತ್ಮಲ್ಲಿರೋದನ್ನ ಕೊಡ್ಬೇಕು. ಅಂದ್ರೆ ಪರಮಾತ್ಮನಿಂದ ತಗೊಂಡು ಪರಮಾತ್ಮನೇ ಕೊಡ್ತಾರೆ.
ಹಾಗಾಗಿ ಅವರಲ್ಲಿ ಸುಖ ಶಾಂತಿ ಇಲ್ಲ, ಬಟ್ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅವರು ನಮ್ಗೆ ಪ್ರೀತಿ ಕೊಡ್ಬೇಕು, ಸುಖ ಕೊಡ್ಬೇಕು ಅಂತ. ಹ್ಮ್ ಅವರಲ್ಲಿ ಇಲ್ದೇ ಇರೋದನ್ನ ಎಲ್ಲಿ ಕೊಡ್ತಾರೆ? ಅಲ್ಲ, ದಯಾರಥೈ ಯಾರಾಗ್ಬೇಕು? ಹಾಗಾಗಿ ನಾವೇ ಆಗಿರ್ಬೇಕು. ನಾವಾಗ್ಬೇಕಲ್ವ? ಯಾಕೆ ಆ ಶಬ್ದವನ್ನ ಬಾಬಾ ಉಪಯೋಗ ಮಾಡಿದ್ರು? ಯಾಕಂದ್ರೆ ಏಕೆಂದ್ರೆ ಬಾಬಾ ಬಾಬಾ ದಯಾಸಾಗರ ಆಗಿದಾರಲ್ಲ, ನಾವು ಮಾಸ್ಟರ್ ದಯಾಸಾಗರ ಆಗಿದ್ದೀವಿ. ಆದ್ರೆ ಅವ್ರಿಗೆ ಇನ್ನೂ ಅಷ್ಟು ತಿಳುವಳಿಕೆ ಇಲ್ಲ ಪ್ರಪಂಚದವ್ರಿಗೆ. ಆದ್ರಿಂದ ಪ್ರಪಂಚದ ನಮ್ಮ ವಿಷಯ ಬಿಟ್ಬಿಡಿ, ಪರಮಾತ್ಮನ ವಿಷಯ ಬಿಟ್ಬಿಡಿ. ಇಲ್ಲಿ ದಯಾ ಹೃದಯ ಆಗಿ ಅಂತ ಯಾರಿಗೆ ಹೇಳಿದ್ದಾರೆ? ಬ್ರಾಹ್ಮಣ ನಮ್ಗೆ ನನಗೆ ಹೇಳಿದ್ದಾರೆ, ನಮಗೆ ಹೇಳಿದ್ದಾರೆ ತಾನೆ. ಇಲ್ಲಿ ನಾನು ಮತ್ತು ಬಾಬಾ ಇಬ್ಬರು ತಾನೇ ಇರೋದು ಸಂಗಮಯುಗದಲ್ಲಿ. ಹ್ಮ್ ದಯಾ ಹೃದಯ ಆಗ್ಬೇಕಾಗಿರೋದು ಯಾರು? ನಾನು. ಬಾಬಾ ಆಲ್ರೆಡಿ ದಯಾ ನಾನು. ಹೃದಯ ಇದ್ದಾರೆ. ಓಕೆ, ಅವ್ರದ್ದು ಆಗ್ಬೇಕು, ಆಪ ಬಿಡುದು ಅವ್ರಿಗೆ ಬೇಕಾಗಿಲ್ಲ, ಅವರ ಸ್ಥಿತಿಯಲ್ಲಿ ಇರ್ಬೇಕಾದ ಅವಶ್ಯಕತೆ ಇಲ್ಲ. ಆಲ್ರೆಡಿ ಅವ್ರು ಇದ್ದಾರೆ. ದಯಾ ಹೃದಯ ಆಗಿ ಅಂತ ಹೇಳ್ತಾ ಇರೋದು ಯಾರಿಗೆ? ನನಗೆ. ದಯಾಹೃದಯ ಇದ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಸರಿ, ಆದ್ರೆ ದಯಾ ಹೃದಯ ಅಂತ ಯಾಕೆ ಹೇಳ್ತಿದ್ದಾರೆ? ದಯಾ ಹೃದಯ ಆಗಿ ಅಂತಂದ್ರೆ ಈಗ ನಾವು ದಯಾ ಹೃದಯಗಳು ಆಗಿಲ್ಲ ಅಂತ ಅರ್ಥ ಅಲ್ವಾ? ಹ್ಮ್ ಆಗಿಲ್ಲ ಅಂತ ಅರ್ಥ. ಅದಕ್ಕಾಗಿ ಏನಾಗ್ತದೆ, ಆ ರೀತಿ ಆಗಿ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ಹೇಳ್ತಾ ಹೇಳ್ತಿದ್ದಾರೆ. ಇದ್ದಾರೆ. ಹಾಗಿದ್ರೆ ಯಾವ ಕಾರಣದಿಂದ ನಾವು ದಯಾ ಹೃದಯಗಳು ಆಗಿಲ್ಲ? ಇದನ್ನ ಮೊದಲು ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕಲ್ವಾ? ಈಗ ಆಗು ಅಂತ ಹೇಳ್ತಿದ್ದಾರೆ ಅಂತಂದ್ರೆ ನೀನು ಚೆನ್ನಾಗಿ ಓದು ಅಂತ ಹೇಳ್ತಿದ್ದಾರೆ. ನೀನ್ ಟಿವಿ ನೋಡ್ಬೇಡ, ಮೊಬೈಲ್ ನೋಡ್ಬೇಡ ಅಂತ ಅವ್ರು ಏನ್ ಮಾಡ್ತಾರೆ? ಹೇಳ್ತಿದ್ದಾರೆ. ಯಾಕೆ? ಅದನ್ನ ನೋಡೋದ್ರಿಂದ ಏನ್ ಮಾಡ್ತೀಯ ನೀನು? ತಪ್ಪನ್ನ ಮಾಡ್ತೀಯ, ಎಕ್ಸಾಮ್ ಫೇಲ್ ಆಗ್ತೀಯ, ಇದನ್ನ ಮಾಡಬೇಡ, ಇದನ್ನ ಮಾಡು ಅಂತ ಹೇಳ್ತಾರೆ ತಾನೆ. ಇಲ್ಲಿ ದಯಾ ಹೃದಯಗಳು ನಾವ್ ಯಾಕಾಗಿಲ್ಲ, ಯಾಕೆ ಆಗ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ದಯೆ ಧರ್ಮದ ಮೂಲ. ಹಾ ಸರಿ. ಧರ್ಮ ಯಾವುದು? ಆತ್ಮದ ಧರ್ಮ ದಯೆ. ಶಾಂತಿ ಅಲ್ವಾ? ಸರಿ, ಕೇಳಿ. ದಯೆಯನ್ನು ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಈಶ್ವರ ಸೇವೆಯನ್ನ ಮಾಡ್ಬೇಕಾದ ಕೆಲವೊಂದು ಸಲ ಏನ್ ಮಾಡ್ತೀವಂತೆ, ಮಧ್ಯದಲ್ಲಿ ಒಂದು ಗೋಡೆ ಅಥವಾ ಪರದೆಯನ್ನ ತರ್ತೀವಂತೆ. ಏನ್ ಪರದೆ? ಬಾಬಾ ಇವ್ರು ಅತ್ತೆ ಚೆನ್ನಾಗಿ ಬೈತಾರೆ, ಇವ್ರಿಗೆ ಸರಿ ಬುದ್ಧಿ ಕಳ್ಸು. ಏನ್ ಮಾಡ್ತೀವಂತೆ? ಸರಿಯಾಗಿ ಬುದ್ಧಿ ಕಳ್ಸು. ಇವನು ನನ್ನ ಮಗ, ನನ್ನ ಮಾತನ್ನ ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಅವನಿಗೇನ್ ಮಾಡೋ? ಸರಿಯಾಗಿ ಬುದ್ಧಿ ಕಲಿಸಿ. ಹಾ, ಇದು ಜಾಸ್ತಿ ಆಗಿದಂತೆ. ಇವರು ನಕ್ಸಲೈಟ್ಸು, ಇವರು ಉಗ್ರಗಾಮಿಗಳು, ಇವರು ಮುಸ್ಲಿಮರು, ಇವರು ಶ್ರೀಮಂತರು, ಇವ್ರು ನಮಗೆ ಸರಿಯಾಗಿ ಗೌರವ ಕೊಡೋದಿಲ್ಲ, ಇವ್ರು ಚೆನ್ನಾಗಿ ಬೈತಾರೆ, ಯೋಗೇಶನ ಕ್ಲಾಸಲ್ಲಿ ಬೈತಾ ಇರ್ತಾರೆ, ಅವ್ರು ಸರಿಯಾಗಿ ಬುದ್ಧಿ ಕಲ್ಸು. ಇದನ್ನೆಲ್ಲ ನಾವ್ ಹೆಚ್ಚಿಗೆ ಏನ್ ಮಾಡ್ತಿದೀವಂತೆ? ಬಾಬನಿಗೆ ಕೇಳ್ತಾ ಇದ್ದೀವಿ. ಸರಿ, ಬಾಬನ ಪ್ರಶ್ನೆ. ದಯಾಹೃದಯ ಅಂತಂದ್ರೆ ಮಕ್ಕಳ ಜೊತೆಗೆ ಜಗಳ ಆದ್ರೂ ಕೂಡ, ಪತಿ ಜೊತೆ ಜಗಳ ಆದ್ರೂ ಕೂಡ, ಊಟ ಕೊಡಬೇಕಾದ ಅವರ ಎಲ್ಲ ತಪ್ಪನ್ನ ಕ್ಷಮಿಸಿ ಅವ್ರಿಗೆ ಊಟ ತಿಂಡಿ ಕೊಡ್ತೀರೋ ಕೊಡಲ್ವೋ? ಕೊಡ್ತೀವಿ. ಮೊದ್ಲಿನ ಜನ ಕೊಡ್ತಾ ಇದ್ರು ಅಣ್ಣವ್ರೆ, ಇವಾಗ ಯಾರು ಕೊಡೋದಿಲ್ಲ. ಇವಾಗ ಅವರೇ ಅಡಿಗೆ ಮಾಡಾಕ್ಬೇಕು. ಇವಾಗ ಪ್ರಪಂಚ ಏನಾಗ್ಬಿಟ್ಟಿದೆ, ಬದಲಾವಣೆ ಆಗ್ತೈತಿ. ಆಗ್ಬಿಟ್ಟಿದೆ. ಮೊನ್ನೆ ವಾಟ್ಸಪ್ ಒಂದ್ ಜೋಕ್ಸ್ ನೋಡ್ತಾ ಇದ್ದೆ. ಏನಂತ, ಮನೆಗೆ ಬಂದ್ಬಿಟ್ಟು ಪತಿ ಕೇಳ್ತಾರೆ ಏನಂತ, ಏನಮ್ಮ ಪತ್ನಿಗೆ ಹೇಳ್ತಾನೆ, ಇಷ್ಟೊತ್ತಾಯ್ತು ನಾನು ಬಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಸುಸ್ತಾಗ್ಬಿಟ್ಟು ಬಂದಿದ್ದೇನೆ, ಇನ್ನೂ ಅಡಿಗೆ ರೆಡಿ ಆಗ್ಲಿಲ್ಲ, ಇನ್ನೆಷ್ಟೊತ್ತಾಗ್ತದೆ ಅಂತ ಕೇಳ್ತಾನೆ. 1 ಗಂಟೆ ಆಗ್ತದೆ ಅಂತ. ಸರಿ, ನೀನ್ ಅಡಿಗೆ ಮಾಡ್ಕೊಂಡು ನೀನ್ ತಿನ್ನು, ನಾನು ಹೋಟೆಲಿಗೆ ಹೋಗ್ತೇನೆ ಅಂತ ಹೇಳ್ತಾನೆ. ಯಾರು? ಪತಿ. ಪತಿ. 10 ನಿಮಿಷ ಇರಿ ಅಂತ ಹೇಳ್ತಾನೆ. ಅಲ್ಲ, 1 ಗಂಟೆಯಲ್ಲಿ ಇರೋದು ನಾನು ಹೇಳಿದ ತಕ್ಷಣ 10 ನಿಮಿಷದಲ್ಲಿ ರೆಡಿ ಆಗ್ತದ ಅಡಿಗೆ ಅಂತ ಕೇಳಿದ್ರೆ, ಇಲ್ಲ ನಾನು ರೆಡಿ ಆಗ್ಬಿಟ್ಟು ಬರ್ತಾರೆ, ನಾನು ನೀವು ಇಬ್ರು ಸೇರ್ಬಿಟ್ಟು ಏನ್ ಮಾಡೋಣ, ಹೋಟೆಲ್ಗೆ ಹೋಗೋಣ. ಸರಿನಾ? ಇಂಥ ಒಂದು ಮನೋಸ್ಥಿತಿ ಇವತ್ತಿನ ಜೀವನದಲ್ಲಿ ಅಲ್ವಾ? ಭಾನುವಾರ ದಿನ ಸ್ಟ್ರೈಕ್, ನಿಮ್ಗೆ ಮಾತ್ರ ಹೊರಗಡೆದ್ದು ನಿಮ್ಗೆ ರಜಾ ಇದೆ, ನಮ್ಗೆ ರಜಾ ಇಲ್ವಾ? ಅದಕ್ಕಾಗಿ ಭಾನುವಾರ ಹೋಗ್ಬಿಟ್ಟು ಏನ್ ಮಾಡೋಣ, ಹೋಟೆಲಲ್ಲಿ ತಿನ್ನೋಣ. ತಿನ್ನೋಣ. ಇಂಥ ಒಂದು ವಾತಾವರಣ ನೀವು ಸುತ್ತಮುತ್ತಲು ಅಥವಾ ನಿಮ್ಮ ಮನೆಯಲ್ಲಿ ನೀವೇನ್ ಮಾಡ್ತಾ ಇರಬಹುದು, ನೋಡ್ತಾ ಇದೀವಿ. ನೋಡ್ತಾ ಇರಬಹುದು ಅಲ್ವಾ? ಹಾಗೆ ಇಲ್ಲಿ ಬೆಳ್ತಾರೆ. ಈ ಈ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಪಂಚತತ್ವಗಳಿರ್ಬೋದು, ನಿಮ್ಮ ಶರೀರದ ಸಾಧನಗಳಿರ್ಬೋದು, ಯಾವುದೇ ಮನುಷ್ಯಾತ್ಮರಿರ್ಬೋದು, ನಿಮ್ಮದೇ ಕರ್ಮದ ಲೆಕ್ಕಾಚಾರದ ಅನುಸಾರದಲ್ಲಿ ನಿಮಗೆ ದುಃಖ ಕೊಟ್ಟರು ಕೂಡ ಎಲ್ಲ ವಿಷಯವನ್ನ ನೀವಿವಾಗ ಕ್ಷಮಿಸಬೇಕು. ಏನ್ ಮಾಡ್ಬೇಕು? ಕ್ಷಮಿಸಬೇಕು. ಹೆಂಗ ಬಾಬಾ ಅದು ಕ್ಷಮಿಸ್ಲಿಕ್ಕೆ ಆಗ್ತದೆ, ಅಷ್ಟೆಲ್ಲ ಬೈದಿದಾರ ಅವರು ಅಂತ ನಾವೇನ್ ಮಾಡ್ತೀವಿ? ಬಾಬನಿಗೆ ಕೇಳ್ತೀವೋ ಕೇಳಲ್ವೋ?
ಹೇಳ್ತೀನಿ. ಹೇಳ್ತೀವಿ. ಸರಿ. ಬಾಬಾ ಹೇಳ್ತಾರೆ, ಮಗು ಒಂದ್ ಸ್ವಲ್ಪ ನನ್ ಸೀಟಲ್ಲಿ ಕೂತ್ಕೊಂಡು ನೋಡು. ನಿನ್ನ ಎದುರುಗಡೆ ಅತ್ತೆ ಮಾವ ಮಾತೆ ಎದುರುಗಡೆ ಬೈತಿದ್ದಾರೆ ಒಬ್ಬೊಬ್ರು. ನನಗೆ ಪ್ರತಿದಿನ ಪ್ರತಿ ಕ್ಷಣ ಕೋಟ್ಯಾಂತರ ಜನ ಬೈತಾ ಇದ್ದಾರೆ. ನನ್ನ ಸ್ಥಿತಿ ಹೆಂಗಿರ್ಬೋದು ಹಂಗಿದ್ರೆ? 2,500 ವರ್ಷದಿಂದ ಬೈದಿದ್ದಾನೆ. ಅವ್ರದ್ದೆಲ್ಲ ಬೈದಿರೋದೆಲ್ಲ ನನ್ನ ಕಿವಿಗೆ ಏನಾಗ್ತಾ ಇದೆ, ಕೇಳ್ತಾ ಇದೆ, ಕಣ್ಣಲ್ಲಿ ಕಾಣ್ತಾ ಇದೆ. ನನ್ನ ಸ್ಥಿತಿ ಹೆಂಗಿರ್ಬೋದು ಹಂಗಿದ್ರೆ? ಅವರ ನಿಂದನೆಯನ್ನ ನೋಡ್ಬಿಟ್ಟು ಕೇಳ್ಬಿಟ್ಟು ನಾನಿದ್ರೆ ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅವಾಗೇನ್ ಮಾಡ್ಬೇಕು? ದಯಾ ಹೃದಯ. ಆ ದಿನದಿಂದ ದಿನಕ್ಕೆ ಭಗವಂತನಿಗೆ ನಿಂದನೆ ಜಾಸ್ತಿ ಆಗ್ತಿದ್ಯೋ, ಭಗವಂತನಿಗೆ ಹೊಗಳಿಕೆ ಜಾಸ್ತಿ ಆಗ್ತಾ ಇದೆಯೋ? ನಿಂದನೆ. ಆತ್ಮೀಯರ ದಿನದಿಂದ ದಿನಕ್ಕೆ ಯಂಗ್ಸ್ಟರ್ಸ್ಗಳು ದೇವಸ್ಥಾನಕ್ಕೂ ಹೋಗ್ತಾ ಇಲ್ಲ, ಮಸೀದಿಗೂ ಹೋಗ್ತಾ ಇಲ್ಲ, ಚರ್ಚಿಗೂ ಹೋಗ್ತಾ ಇಲ್ಲ. ಬರೀ ಹಿಂದೂ ಧರ್ಮದಲ್ಲ, ಎಲ್ಲಾ ಧರ್ಮದವರು ಕೂಡ ಇವತ್ತಿನ ದಿನದಲ್ಲಿ ಭಗವಂತನಿಗೆ ಗೌರವ ಕೊಡ್ತಾ ಇಲ್ಲ. ಯಾಕೆ ಹೇಳಿ? ಭಕ್ತಿನೂ ಇಲ್ಲ, ಜ್ಞಾನನೂ ಇಲ್ಲ. ಯಾಕಂದ್ರೆ ಅವ್ರು ಪರಮಧಾಮದಲ್ಲಿ ಬಾಬನಿಂದ ದೂರ ಇದ್ದವರಲ್ಲ. ಅದಕ್ಕಾಗಿ ಭಗವಂತನ ಬೆಲೆ ಏನು ಅಂತ ಅವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಡ್ರಾಮಾದ ಅನುಸಾರ ಅದನ್ನು ಮಾಡೇ ಮಾಡ್ತಾರೆ ಅಲ್ವಾ? ನೋಡಿ, ಚಿಕ್ಕವರು ಇದ್ದಾಗಿಂದ ನಿಮ್ಮಮ್ಮ ನಿಮಗೆ ಯಾವಾಗ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಹೇಳಿ ನೋಡೋಣ. ನಿಮ್ಮಮ್ಮ ನಿಮ್ಮನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ ಯಾವಾಗ? ಜನ್ಮದಾಗಿಂದ. ಅಲ್ಲ, ಹೊಟ್ಟೆಲ್ ಇದ್ದಾಗಿಂದ. ಯಾವಾಗಿಂದ ಪ್ರೀತಿ ಮಾಡಿದ್ದು? ಹೊಟ್ಟೆ ಇದ್ದಾಗಿಂದ ಹೊರಗಡೆ ಬಂದಾಗಲ್ಲ. ಹೊಟ್ಟೆಯಲ್ಲಿದ್ದಾಗ. ಮತ್ತೆ ನೀವು ನಿಮ್ಮ ಮಕ್ಳಿಗೆ ಏನ್ ಮಾಡಿದ್ರಿ? ನಿಮ್ ಲೆವೆಲ್ ಅಲ್ಲ, ನ್ಯೂ ಜನರೇಷನ್ ಬಗ್ಗೆ ಹೇಳ್ತಾರ. ಸರಿನಾ? ಹಾ, ನ್ಯೂ ಜನರೇಷನ್ ಮಗು ಹೊಟ್ಟೆಯಲ್ಲಿ ಇದ್ದಾಗ ಒಂದೇ ಕೆಲ್ಸಕ್ಕೆ ಹೋಗೋದು, ಇವಾಗ ಮೊಬೈಲ್ ನೋಡೋದು. ಓಕೆನಾ? ಅವಾಗ ಏನಾಗತ್ತೆ, ನೀವು ಮಗು ಹೊಟ್ಟೆಲಿದ್ದಾಗ ಸೀರಿಯಲ್ ನೋಡಿದ್ರೆ ಅದು ಹೊರಗಡೆ ಬಂದ್ಮೇಲೆ ಅದು ಕೂಡ ಏನ್ ಮಾಡುತ್ತೆ? ಸೀರಿಯಲ್ ನೋಡುತ್ತೆ. ನೀವು ಕೂಡ ಮೊಬೈಲ್ ಅನ್ನು ಆಪರೇಟ್ ಮಾಡಿದ್ರೆ ಅದು ಕೂಡ ಏನ್ ಮಾಡ್ತದೆ? ಮೊಬೈಲ್ ಆಪರೇಟ್ ಮಾಡ್ತದೆ ಅಲ್ವಾ? ಚಿಕ್ಕಂದಿನಿಂದಲೇ ನಾವೇನು ಯೋಚನೆ ಮಾಡ್ತೀವಿ, ಆದಷ್ಟು ಈ ಮಗು ಬೇಬಿ ಸಿಟಿಗೆ ಕಳಿಸ್ಬೇಕು, ಆಮೇಲೆ ರೆಸಿಡೆನ್ಸಿಯಲ್ ಸ್ಕೂಲಿಗೆ ಕಳಿಸ್ಬೇಕು, ಈ ಮಗು ಚೆನ್ನಾಗಿ ಸಂಪಾದನೆ ಮಾಡಿ US ಕಳಿಸ್ಬೇಕು ಅಲ್ವಾ? ಆವಾಗ ನಿಮ್ಮ ಮನಸ್ಸಿನಲ್ಲೇನೆ ಈ ಸಂಕಲ್ಪ, ಮಗುವನ್ನು ದೂರ ಮಾಡ್ಬೇಕು ಅನ್ನೋ ಸಂಕಲ್ಪ ಬಂದಾಗ ಮಗು ನಿಮ್ಮಿಂದ ಏನಾಗ್ತದೆ? ಶಾರೀರಿಕವಾಗಿ ಮಾನಸಿಕವಾಗಿ ದೂರ ಆಗ್ತಾ ಇರ್ತದೆ. ಆಮೇಲೆ ನನ್ನ ಮಕ್ಕಳು ನನ್ನ ಮಾತನ್ನು ಕೇಳೋದಿಲ್ಲ ಅಂತ ತಪ್ಪ್ಯಾರ್ದು? ನಮ್ಮದೇ. ಹಾ ನಂದೇ. ಹಾ, ಸರಿನಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಈ ಜೀವನದಲ್ಲಿ 5,000 ವರ್ಷದಲ್ಲಿ ಏನೇನ್ ನಡೆದಿದೆಯೋ ಅದೆಲ್ಲವನ್ನ ಇವಾಗ ಏನ್ ಮಾಡ್ಬೇಕು? ಮಾಡ್ತಾ ಬಿಡ್ಬೇಕು. ರಹಂ ದಿಲ್ ಏನಾಗ್ಬೇಕು? ದಯಾರದಯಿ. ಅಂದ್ರೆ ನೀವು ಬ್ರಾಹ್ಮಣರ ತಾನೇ. ಅದಕ್ಕಾಗಿ ಬ್ರಾಹ್ಮಣರಾದ ಮೇಲೆ ನೀವು ಇವಾಗ ಪೂಜೆ ಮುಗಿಸಿ ಪ್ರಸಾದ ಕೊಡುವಂತ ಸಮಯ. ದಕ್ಷಿಣ ಯಾರು ಹಾಕಿದಾರೋ ಬಿಟ್ಟಿದಾರೋ, ಹೆಚ್ಚಿಗೆ ಆಗಿದಾರೋ ಕಡಿಮೆ ಹಾಕಿದಾರೋ, ಶ್ರೀಮಂತರೋ ಬಡವರು, ಸ್ತ್ರೀನೋ ಪುರುಷನೋ, ಹಿಂದೂನೋ ಮುಸ್ಲಿಮೋ, ಅದು ನಿಮ್ಗೆ ಸಂಬಂಧ ಇಲ್ಲ. ಅಲ್ಲೂ ಪ್ರಸಾದಕ್ಕೋಸ್ಕರ ಕೈ ಎದುರುಗಡೆ ಹಿಡಿದಿದಾರಂತ ನಿಮ್ ಕೆಲಸ ಏನು? ಕೊಡೋದು. ಪ್ರಸಾದ ಕೊಡ್ತಾ ಹೋಗೋದಷ್ಟೇ ನಿಮ್ಮ ಕರ್ತವ್ಯನೇ ಹೊರತು ಉಳಿದಿದ್ದು ನಿಮ್ಮ ಕರ್ತವ್ಯ ಕೆಲಸ ಅಲ್ಲ. ಅದು ನಿಮ್ದು ಇವಾಗ ಆಗಬೇಕು. ಈಗ ಪೂಜೆ ಮಾಡೋದು ಕೆಲಸ ಅಲ್ವಂತೆ, ಇವಾಗ ಯಾವ್ದಂತೆ ಕೆಲಸ? ಪ್ರಸಾದ ಕೊಡುವಂಥದ್ದು ಕೆಲಸ. ಅಂದ್ಮೇಲೆ ಕೆಲವರ ಮೇಲೆ ಮಾತ್ರ ದಯೆ ತೋರಿಸ್ಬೇಕು, ಸರ್ವರ ಮೇಲೆ ದಯೆ ತೋರಿಸ್ಬೇಕು. ಸರ್ವರ ಮೇಲೆ. ಯಾರು ನನಗೆ ಹೊಗಳ್ತಾರೆ, ಯಾರು ನನಗೆ ಗಿಫ್ಟ್ ಕೊಡ್ತಾರೆ, ಯಾರು ನನಗೆ ಹಣ ಕೊಡ್ತಾರೆ, ಅವರ ಮೇಲೆ ಮಾತ್ರ ದಯೆ ಜಾಸ್ತಿ ತೋರಿಸ್ಬೇಕಾ? ನಿಂದನೆ ಮಾಡೋದಕ್ಕೆ ಚೆನ್ನಾಗಿ ಬೈದ್ಬಿಟ್ಟು ಬಾಬನಿಗೆ ಹೇಳ್ಬೇಕು, ಬಾಬಾ ಅವ್ರಿಗೆ ಕೊಡ್ಲೇಬೇಡ ಅಂತ ಹೇಳ್ಬೇಕು ನಿಂದನೆ ಮಾಡಿದವ್ರಿಗೂ ಹೊಗಳ್ದವ್ರಿಗೂ ಸರ್ವರ್ಗೂ ಅಲ್ವಾ? ಎಲ್ಲರಿಗೂ ಕೂಡ ಕೊಡಬೇಕಲ್ವಾ? ಅದಕ್ಕಾಗಿ ಅವ್ರು ಹಿಂದೆ ಏನೇನ್ ಮಾಡಿರ್ತಾರೋ ಅದನ್ನೆಲ್ಲವನ್ನ ಏನ್ ಮಾಡಿ ಮಕ್ಕಳೇ ಮರಿಬೇಕು. ಒಂದು ತಾಯಿಯಾಗಿ, ದಯಾರದಯಿಯಾಗಿ, ಜಗನ್ಮಾತೆಯಾಗಿ ವಿಶ್ವಕ್ಕೆ ಈಶ್ವರಿಯ ಭೋಜನವನ್ನ ಏನ್ ಮಾಡಿ ಕೊಡುವಂಥವರಾಗಿ. ಮೊದಲೇ ಕಂಡೀಷನ್ ಏನ್ ಹೇಳಿದ್ರು ಬಾಬಾ? ದಯಾರದಯಿ. ಅಂದ್ರೆ ಮನಸ್ಸಿನಲ್ಲಿ ಎಲ್ಲೂ ಕೂಡ ಭೇದ ಭಾವ ಭಿನ್ನತೆ ನಿಮ್ಮ ಮನಸ್ಸಿನಲ್ಲಿ ಈ ಸೇವೆಗೆ ಸಂಬಂಧಪಟ್ಟಂತೆ ಇರಕೂಡದು. ಓಕೆ. ನಂಬರ್ 2, ಕಲ್ಯಾಣಕಾರಿ ಅಂತಂದ್ರು. ಏನ್ ಹೇಳಿದ್ರು? ಕಲ್ಯಾಣಕಾರಿ. ಈಗ ಆ ಭಕ್ತರಿಗೆ ಕೊಡ್ಬೇಕು ತಾನೆ? ಕೊಡ್ಬೇಕೋ ಬಿಡೋ? ಬೇಕು ಬೇಕು ಅಂತ ಕೇಳ್ತಿದ್ದಾರೆ. ಯಾರು ಕೊಡ್ಬೇಕು? ನಾನು. ನೋಡಿ ಬಾಬಾ, ರಹಂ ದಿಲ್ ಕಲ್ಯಾಣಕಾರಿ ದಾತಾಕೆ ಬಚ್ಚೆ. ದಯಾರದಯಿ ತಂದೆ, ಕಲ್ಯಾಣಕಾರಿ ತಂದೆಯ ಮಕ್ಕಳು ನೀವು ಅಲ್ವಾ? ಅದಕ್ಕಾಗಿ ಬಾಬಾ ಈಗ
ಕೆಲವೊಂದ್ಸಲ ಮಕ್ಳು ಏನ್ ಹೇಳ್ತಾರೆ ಮಾಡ್ತಾರಂತಂದ್ರೆ ಬೇರೆಯವ್ರು ಕೊಡ್ತಾರಂತೆ, ಧೈರ್ಯತೆನೂ ಕೂಡ ಇರ್ತದಂತೆ, ಆದ್ರೆ ಅವರು ಕೊಡೋದು ಕಲ್ಯಾಣ ಆಗಿರೋದಿಲ್ವಂತೆ. ಏನಾಗಿರೋದಿಲ್ಲ? ಕಲ್ಯಾಣ ಆಗಿರೋದಿಲ್ಲ. ಆಗಿರೋದಿಲ್ಲ. ಹಂಗಂದ್ರೆ ದಯಾರದಿಗಳಾಗಿರ್ತಾರೆ, ಪರಮಾತ್ಮನ ಶಕ್ತಿಯನ್ನೇ ಕೊಡ್ತಾರೆ, ಆದ್ರೆ ಕಲ್ಯಾಣಕಾರಿ ಆಗಿರೋದಿಲ್ಲ. ಯಾಕೆ? ಅದ್ ಮನಸ ಇಚ್ಛೆಯಿಂದ ಕೊಟ್ಟಿರುವಂತದ್ದಾಗ ಮತ್ತೆ ಹೆಂಗ್ ಕೊಟ್ಟಿರ್ತಾರೆ? ಏನೋ ಆಕ್ಷೇಪಣೆ ಅಪೇಕ್ಷೆ ಇಟ್ಕೊಂಡು ಕೊಟ್ಟಿರ್ತಾರೆ. ಕೊಟ್ಟಿರ್ತಾರೆ. ಸರಿ, ಓಕೆ. ನೀವು ಯಾರಿಗೆ ಕೊಡ್ತಾ ಇದ್ದೀರಿ? ಬೇಡುವಂತ ಆತ್ಮಗಳಿಗೆ ಬೇರೆ ಆತ್ಮಗಳು. ಓಕೆ, ನೀವೇನು ಕೊಡ್ತಿರೋ ಅದರಿಂದ ಅವರಿಗೆ ಕಲ್ಯಾಣ ಆಗ್ಲಿ ಅಂತ. ಆಗ್ಬೇಕು ಅಂತ. ಓಕೆ, ಈಗ ಪ್ರಶ್ನೆ, ಯಾರೊಬ್ರು ಹೇಳ್ತಾರೆ ನಿಮ್ಗೆ ಏನಂತ, ಅಕ್ಕೋರೆ ಬಾಬನಿಗೆ ಹೇಳಿ ನನ್ನ ಮಗನಿಗೆ ಮದುವೆ ಆಗ್ಬೇಕು ಅಂತ ಬಾಬನಿಗೆ ಹೇಳಿ ಅಂತ ಅವ್ರು ನಿಮ್ಗೆ ರಿಕ್ವೆಸ್ಟ್ ಅನ್ನ ಕೊಡ್ತಾರೆ. ನೀವು ಬಿಟ್ಟು ಬಾಬನಿಗೆ ಕೇಳಬೇಕು, ಕೇಳಬಾರ್ದು? ಕೇಳಬಾರ್ದು. ಯಾಕೆ? ಅವ್ರ ಪಾಪ ತುಂಬಾ ನೊಂದು ಬಿಟ್ಟು ಬೇಜಾರಿಂದ ಹೇಳ್ತಿದ್ರು, ನನ್ನ ಮಕ್ಳಿಗೆ ಮದ್ವೆನೇ ಆಗಿಲ್ರಿ, ಮದ್ವೆ ಆಗ್ಲಿ ಅಂತ ಬಾಬನಿಗೆ ಹೇಳಿ ಅಂತ ನೀವು ಹೇಳ್ಬೇಕು, ಹೇಳ್ಬಾರ್ದು? ಅವ್ರು ನಿಮ್ಮಂತ ಕೇಳ್ತಿದ್ರೆ ಕೇಳಬೇಕೋ ಬೇಡವೋ? ಕೇಳಬಾರ್ದು. ಈಗ ನೀವು ಮದ್ವೆ ಆಗ್ಬೇಕು ಅಂತ ಕೇಳಿ ಬಾಬಾ ಹೂ ಅಂತ ಹೇಳಿ ಅವ್ರಿಗೆ ಮದ್ವೆ ಆದರೆ ಅವ್ರಿಗೆ ಕಲ್ಯಾಣ ಆಗತ್ತೋ ಆಗಲ್ವೋ? ವಿಕರ್ಮನೆ ಆಗುತ್ತೆ. ಪ್ರಶ್ನೆ ಏನು, ಅವ್ರಿಗೆ ಕಲ್ಯಾಣ ಆಗತ್ತೋ ಆಗಲ್ವೋ? ಆಗಲ್ಲ. ಆಗುತ್ತೆ. ಆ ಮದ್ವೆ ಆದ ಕಲ್ಯಾಣ ಆಗತ್ತಾ? ಆಗಲ್ಲ. ಬಾಬು ಒಪ್ಪಿತಾನೆ. ಮದ್ವೆ ಮಾಡಿದ ಕಲ್ಯಾಣ ಆಗ್ತಂತ ಎಲ್ಲಿ ಬಾಬಾ ಹೇಳಿದ್ದಾರೆ? ಇಲ್ಲ, ಹೇಳಿಲ್ಲ. ಮದ್ವೆ ಆದ್ಮೇಲೆ ವಿಕಾರದಲ್ಲಿ ಒಂದ್ಮೇಲೆ ಕಲ್ಯಾಣ ಹೆಂಗಾಗ್ಬಿಡ್ತದೆ? ವಿಕರ್ಮನೆ ಇಲ್ಲ, ಆ ಆಗಲ್ಲ, ಕಲ್ಯಾಣ ಆಗತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಆವಾಗ ನೀವು ಬಾಬನ ಹತ್ರ ಯೋಗ ಮಾಡ್ಬಿಟ್ಟು ಏನ್ ರಿಕ್ವೆಸ್ಟ್ ಹಾಕಿದ್ರೆ ಅದರಿಂದ ಆತ್ಮನಿಗೆ ಕಲ್ಯಾಣ ಆಯ್ತೋ ಆಗಿಲ್ವೋ? ಯೋಗ ಮಾಡಿದ್ದು ಹೌದು, ಆ ಕಲ್ಯಾಣನೇ ಆಯ್ತು. ಅಕಲ್ಯಾಣ ಆಯ್ತು. ಆವಾಗ ನೀವು ಸಾಧನೆ ಮಾಡಿದಿರಿ, ತಪಸ್ಸು ಮಾಡಿದಿರಿ, ಅವ್ರಿಗೆ ಕೊಡ್ಲಿಕ್ಕೆ ನಿಮಿತ್ತನೂ ಕೂಡ ಆಗಿದ್ದೀರಿ. ನೀವು ಕೇಳಿದಕ್ಕೆ ಬಾಬಾ ಹೂ ಅಂತ ಹೇಳಿದ್ದಾರೆ, ವರದಾನವನ್ನು ಕೊಟ್ಟಿದ್ದಾರೆ. ಆದ್ರೆ ಆ ಕರ್ಮ ದಯಾರದೇನು ಕೂಡ ಇರ್ಬೋದು, ಅವ್ರು ಕೂಗ್ತಾ ಇರೋದಕ್ಕೆ ಬೊಬ್ಬೆ ಹೊಡೆದಿದ್ದಕ್ಕೆಲ್ಲನೂ ಸರಿ. ಆದ್ರೆ ನೀವು ಮಾಡಿರುವಂತ ಕಲ್ಯಾಣದಿಂದ ಆ ಆತ್ಮನ ಕಲ್ಯಾಣ ಆಗಿದ್ಯಾ? ಇಲ್ಲ. 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 ಅಂದ್ಮೇಲೆ ಏನಾಗ್ಬೇಕು? ನೀವೇನು ಪರಮಾತ್ಮನ ಶಕ್ತಿಯನ್ನ ಕೊಡ್ತಿರೋ ಅದರಿಂದ ಅವರಿಗೆ ಕಲ್ಯಾಣ ಆಗ್ಬೇಕು. ಆಗ್ಬೇಕು. ಸರಿ, ಓಕೆ. ಯಾರೊಬ್ರು ಕೇಳ್ತಾರೆ, ಓಕೆ, ಅವರಿಗೆ ಕಲ್ಯಾಣ ಮದುವೆ ಆದ್ರೆ ಆಗೋದಿಲ್ಲ ಅಂತ ಯಾವ ಧೈರ್ಯದ ಮೇಲೆ ಹೇಳ್ತೀರಿ ನೀವು? ಯಾಕಂದ್ರೆ ಅವರಿಗೆ ಮದುವೆ ಆಯ್ತು ಅಂತ ನೀವು ಕೇಳಿದ್ರಿ, ಅವ್ರಿಗೆ ಮದುವೆ ಆಯ್ತು, ಆದ್ರೆ ಅವ್ರಿಗೆ ಕಲ್ಯಾಣ ಆಗೋದಿಲ್ಲ ಅಂತ ಯಾವ ಧೈರ್ಯದ ಮೇಲೆ ಹೇಳ್ತೀರಾ? ವಿಕಾರಕ್ಕೆ ಹೋಗ್ತಾರಲ್ಲ ಅದು. ಯಾಕಂದಣ್ಣವ್ರೆ, ಮದುವೆ ಆದ ಕಲ್ಯಾಣ ಆಗಿದ್ದಿದ್ರೆ ನಮಗೂ ಕಲ್ಯಾಣ ಆಗ್ಬೇಕಿತ್ತಲ್ವಾ? ನಿಮ್ಗೆಲ್ಲ ಮದ್ವೆ ಆದ್ಮೇಲೆ ಶಾರೀರಿಕವಾಗಿ ಕಲ್ಯಾಣ ಆಯ್ತೋ ಕಲ್ಯಾಣ ಆಯ್ತೋ? ಅಕಲ್ಯಾಣ ಆಯ್ತು. ಯಾಕೆ ರಾಜ ಮಕ್ಕಳು ಒಬ್ರು ಹೇಳ್ತಾರ, ಉಳ್ದವ್ರ ಕತೆ ಮದ್ವೆ ಆದವ್ರು ಹೇಳಿ ಪಾರ್ವತಕ್ಕ ಮಾತಾಡ್ತಿಲ್ಲ. ಯಾಕೆ ಹೇಳಿ? ಆಗ್ಬಿಟ್ಟಿದೆ ಅಲ್ವಾ? ಅಲ್ಲ, ವೆಂಕಟೇಶನ್ ಅವ್ರ ಪಕ್ಕದಲ್ಲಿ ಇದ್ದಾರೆ, ಅವರು ಕೇಳ್ತಾ ಇದ್ದಾರೆ. ಸಮಸ್ಯೆ ಅದು, ಅವ್ರು ಕೇಳ್ತಿದಾರಲ್ಲಿ. ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ಜಗಳ ಶುರು ಮಾಡ್ಕೊಂಡ್ಬಿಟ್ರೆ ಹೌದು. ಏನ್ ಮಾಡೋದು? ಭಯ ಇದೆ ಅಲ್ವಾ? ಇಲ್ಲೂ ಇದ್ದಾರೆ ನಮ್ಮ ಅಣ್ಣವರು. ಇದ್ದಾರೆ, ಕ್ಲಾಸ್ ಕೇಳ್ತಿದ್ರು ಗೊತ್ತಿಲ್ವಲ್ಲ ನಮ್ಗೆ. ಈಗ ಹೇಳಿ ಇದಕ್ಕೆ ಹೇಳ್ತಾರೆ ಒಂದೇ ಬಾಗ್ಲಂತೆ, ಒಳಗ್ ಮಾತ್ರ ಹೋಗಕ್ಕಾಗುತ್ತಂತೆ, ಹೊರಗ್ ಬರೋ ದಾರಿಗೆ ಸಿಗಲ್ವಂತೆ. ಅದ್ ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ಇಷ್ಟೇ, ನನಗೆ ಅನುಭವ ಇಲ್ಲದೆ ಇರೋದಕ್ಕೆ ನಾನು ನಿಮ್ಮಂತ ಕೇಳ್ತಾ ಇರೋದು. ಮದ್ವೆಗಿಂತ ಮೊದ್ಲು ನೀವು ಒಳ್ಳೆಯವರಾಗಿದೆ, ಮದ್ವೆ ಆದ್ಮೇಲೆ ಒಳ್ಳೆಯವರಾದ ನಿಮ್ಗೆ ಆತ್ಮಿಕವಾಗಿ ನಾನು ಕೇಳೋದು. ಮದ್ವೆ ಆದ್ಮೇಲೆ ನನಗೆ ಬಂಗಾರ ಬಂತು, ಮನೆಯವ್ರ ಕಡೆ ಆಸ್ತಿ ಬಂತು, ಅವ್ರನ್ನ ಬಿಲ್ಡಿಂಗ್ ಬಂತು, ಅದೆಲ್ಲ ನಾನು ಕೇಳೋದು ಸ್ಥೂಲವಾಗಿ ಅಲ್ಲ. ಮಾನಸಿಕವಾಗಿ ಆತ್ಮಿಕವಾಗಿ ಮದುವೆ ಆದ್ಮೇಲೆ ಆತ್ಮಕ್ಕೆ ಕಲ್ಯಾಣ ಆಯ್ತು ಆಗಿಲ್ವ? ಪ್ರಶ್ನೆ ಅಂತಷ್ಟೇ. ಇಲ್ಲ. ಆಗಿಲ್ಲ. ಆಗ್ಲಿಲ್ಲ. ಸರಿ, ನೆಕ್ಸ್ಟ್. ಹಾಗೆ ಇದನ್ನ ಕ್ಲಿಯರ್ ಆಯ್ತು, ನಿಮ್ಮ ಅನುಭವನ ಹೇಳ್ತದೆ ಏನಂತ, ಮದುವೆ ಆದ ಕಲ್ಯಾಣ ಆಗಲ್ಲ. ಸರಿ, ನೆಕ್ಸ್ಟ್ ನೋಡೋಣ. ಮಕ್ಕಳು ಬಂದ್ರು, ಅವನು ಹೇಳ್ಬಿಟ್ಟು ಮಕ್ಕಳಿಂದ ಕಲ್ಯಾಣ ಆಯ್ತು ಆಗಿಲ್ಲ ನಿಮಗೆ? ಮಕ್ಕಳಿಗೆ ಆಯ್ತು ಬೇಡ, ನಿಮ್ಗೆ ಬೇಡ. ನಿಮಗೆ ಮಕ್ಕಳ ಆದ್ಮೇಲೆ ಆತ್ಮನಿಗೆ ಕಲ್ಯಾಣ ಆಯ್ತು ಆಗಿಲ್ವೋ? ಇಲ್ಲ. ಇಲ್ಲ. ಸರಿ, ಮಕ್ಕಳು ಕೇಳಿದನ್ನ ಕೊಟ್ಟಿದ್ದೀರಿ ನೀವು, ಅವಾಗ ಅವ್ರ ಕಲ್ಯಾಣ ಆಯ್ತು ಮತ್ತು ವಾಪಸ್ ಬೇಕು ಬೇಕು ಅಂತ ನಿಮ್ಮನ್ನ ಕೊಟ್ಟಿಲ್ಲ ಅಂತ ಬೈದ್ರು?
ಬೈದ್ರು. ಹೆಚ್ಚು ಕೊಟ್ಟರು ಕೂಡ ಇನ್ನೂ ಬೇಕು ಅಲ್ವಾ ಅವರಿಗೆ? ಹೌದು ಆದ್ಮೇಲೆ ಆವಾಗ್ಲೂ ಕೂಡ ಕಲ್ಯಾಣ ಇಲ್ಲ. ಹಾಗೆ ಸರಿ. ನೆಕ್ಸ್ಟ್ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಆಸ್ತಿ ಪಾಸ್ತಿ ತುಂಬಾ ಬಂತು, ಹಣ, ಹೆಸರು, ಕೀರ್ತಿ, ಒಡವೆ, ಬಂಗಾರ, ಪೋಸ್ಟ್ ಬಂತು, ಅದ್ರ ಕಲ್ಯಾಣ ಆಯ್ತು ಆಗಿಲ್ವಾ ಆತ್ಮದ್ದು? ಆಗಿಲ್ಲ. ಅರ್ಥ ಆಯ್ತು ಇವಾಗ ಭಾಷೆ? ಅರ್ಥ ಆಯ್ತು ಅರ್ಥ ಆಗಿಲ್ಲೋ? ಏನ್ ಅರ್ಥ ಆಯ್ತು? ಏನ್ ಅರ್ಥ ಆಯ್ತು? ಎಷ್ಟು ಪಡ್ಕೊಂತೀವೋ ಅಷ್ಟು ಅಕಲ್ಯಾಣನೇ ಆಯ್ತು. ಅಂದ್ರೆ ಅಕಲ್ಯಾಣ ಆಗುವಂತ ಇಚ್ಛೆಯನ್ನ ನೀವು ಪರಮಾತ್ಮನ ಪ್ರತಿ ನಿಮ್ಮ ಪರವಾಗಿ ಆಗ್ಲಿ ಬೇರೆಯವರ ಪರವಾಗಿ ಆಗ್ಲಿ ಇನ್ನು ಮೇಲೆ ನೀವು ಕೇಳುವ ಹಾಗೆ ಇಲ್ಲ. ದಯಾಹೃದಯಗಳಾಗಿ ಕಲ್ಯಾಣಕಾರಿ ಆಗಿ. ಆದ್ರೆ ಅಕಲ್ಯಾಣ ಆಗುವಂತ ಇಚ್ಛೆಯನ್ನ ನೀವೇನ್ ಮಾಡುವಾಗ ಕೇಳುವಂಗಿಲ್ಲ. ಇವಾಗ ಒಂದು ಮಗು ಏನ್ ಮಾಡ್ತದೆ, ಅಮ್ಮ ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಜಗಳ ಮಾಡ್ತದೆ, ಜಿದ್ದು ಮಾಡ್ತದೆ, ಊಟ ತಿಂಡಿ ಬಿಡ್ತದೆ, ಸ್ಟ್ರೈಕ್ ಮಾಡತ್ತೆ. ಮಗು ಹೌದು. ಅಳ್ತದೆ ಅಂತ ಅಮ್ಮ ಏನ್ ಮಾಡ್ತಾರೆ, ಖುಷಿಯಿಂದ ಕೊಡಿಸ್ತಾರೋ ಅಥವಾ ಮಗು ಅಳಬಾರ್ದು ಅಂತ ಕೊಡ್ತಾರೋ? ಮಗು ಅಳಬಾರ್ದು ಅಂತ ಕೊಡ್ತಾರಲ್ವಾ? ಅವಾಗ ಆ ಮಗು ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ? ಕೆಟ್ಟದಾಗಿ. ಕೆಟ್ಟದಾಗ. ಅಪ್ಪ ಅಮ್ಮ ಮೊದ್ಲು ಹೇಳಿರ್ತಾರೆ ತಾನೆ, ಅದು ಕೂಡ ಮಗು ಬೇಕು ಅಂತ ಹೇಳ್ತಾನೆ. ಹೌದು ಹಾಗೆ ಕೆಲವೊಂದು ವಿಷಯಗಳಲ್ಲಿ ಆತ್ಮೀಯರೇ, ನಾವು ಕೂಡ ಬಾಬನ ಹತ್ರ ಹೋಗ್ಬಿಟ್ಟು, ಬಾಬಾ ಇದು ಹಿಂಗೇ ಆಗ್ಬೇಕು ಅಂತ ನಾವೇನ್ ಮಾಡ್ತೀವಿ, ಬಾಬನ ಹತ್ರ ಡಿಮ್ಯಾಂಡ್ ಜಿದ್ ಹೇಳ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಹಿಂಗೆ ಆಗ್ಬೇಕು, ನಾನು 21 ದಿನ ಮಾಡ್ತೀನಿ, ಉಪವಾಸ ಮಾಡ್ತೇನೆ, ಹಂಗ್ ಮಾಡ್ತೇನೆ, ಹಿಂಗ್ ಮಾಡ್ತೇನೆ, ಬ್ರಹ್ಮಭೋಜನ ಮಾಡ್ತೇನೆ, ಹಂಗ್ ಮಾಡ್ತೇನೆ, ಹಿಂಗೆ ಆಗ್ಬೇಕು ಅಂತ ನಾವೇನ್ ಮಾಡ್ತೀವಿ, ಜಿದ್ ಮಾಡಿ ಕುತ್ಕೋತೀವಿ. ಸರಿನೋ ತಪ್ಪೋ? ತಪ್ಪು. ನಿಮ್ಮ ಸಹಿತ ಬೇರೆಯವರಿಗೆ ಏನಾಗ್ಬೇಕು, ಕಲ್ಯಾಣ ಆಗ್ಬೇಕು. ಅದಕ್ಕೋಸ್ಕರ ನೀವು ದಯಾರಥಿಗಳಾಗ್ಬೇಕು. ಒಂದೇನ್ ಮಾಡ್ಬೇಕು, ಏನ್ ಮಾಡ್ಬೇಕು? ಅವರು ಕೊಡು ಅಂತ ಬೇಡ್ತಿದ್ದಾರೆ, ಸರಿ. ಅವ್ರಿಗೆ ಕೊಡು ಅಂತ ಏನ್ ಕೇಳ್ತಾರೆ ಗೊತ್ತಾ? ಅವ್ರು ಕೇಳಿದ್ರು ಶರೀರದ ಆರೋಗ್ಯ, ಹೌದಾ? ಆರೋಗ್ಯ ಸರಿಯಿಂದ ಆರೋಗ್ಯ ಬೇಕು ಹೇಳ್ತಾರೆ, ದುಡ್ಡು ಬೇಕು ಅಂತ ಹೇಳ್ತಾರೆ, ಮಕ್ಕಳು ಬೇಕು, ಪತಿ ಬೇಕು, ಅವ್ರು ಕೇಳೋದು ತನು ಧನ ಜನ. ಅವ್ರು ಇದೇ ತಾನೇ ಕೇಳೋದು, ಅವರು ಅದೇ ಕೇಳ್ತಿದಾರೆ ತಾನೆ ಭಗವಂತನ ಹತ್ರ. ಹೌದು ನೀವು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಬಾಬಾನ ಹತ್ರ ಕೇಳಿದ್ದು ಅದೇ ತಾನೇ. ಹೌದು. ನಿಮಗೆ ಅದು ಬಾಬಾ ಕೊಟ್ಟಾಗ ಖುಷಿ ಆಯ್ತು, ಆತ್ಮಕ್ಕೆ ಬೇಕಾಗಿರೋ ಶಾಂತಿ ಕೊಟ್ಟಾಗ ನಿಮ್ಗೆ ಖುಷಿ ಆಗಿದ್ಯೋ? ಆತ್ಮಕ್ ಬೇಕು ಶಾಂತಿ ಕೊಟ್ಟು ಖುಷಿ ಆದ್ಮೇಲೆ ಆಯ್ತು. ಇದರಿಂದ ನೀವು ಅನುಭವಿಗಳಾಗ್ಬೇಕಲ್ವಾ? ಹೌದು ಆಗ್ಬೇಕು. ಓಕೆ. ಈಗ ನೀವು ಜ್ಞಾನವನ್ನ ನಿಮ್ಮ ಮಕ್ಕಳಿಗೆ ಕೊಟ್ಟ ಮಕ್ಕಳು ಪರಿವರ್ತನೆ ಆಗ್ತಾರಾ? ಆಗಲ್ಲ. ಆಗಲ್ಲ. ಅದನ್ನೇ ಬಾಬಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅವರು ಕೊಡು ಅಂತ ಬೊಬ್ಬೆ ಹೊಡೆದಾಗ ವರ್ತಮಾನ ಸಮಯದ ಅನುಸಾರ ಅವರ ಮೇಲೆ ದಯಾರಥಿಗಳಾಗಿ ಕಲ್ಯಾಣಕಾರಿ ತಂದೆಯ ಮಕ್ಕಳ ರೂಪದಲ್ಲಿ, ನೀವ್ಯಾರು ಮಕ್ಕಳಷ್ಟೇ. ನೀವ್ಯಾರು ಮಕ್ಕಳ? ಇಲ್ಲಿ ಕೆಲಸ ಏನು? ನಿಮ್ಮಪ್ಪ ಅಪ್ಪನತ್ತಿರುವಂತ ಅಡಿಗೆಯನ್ನ ಒಯ್ದ್ಬಿಟ್ಟು ಕೊಡೋದಷ್ಟೇ ಬಿಟ್ರೆ ಅದು ನಿಮ್ಮ ಆಸ್ತಿ ಅಲ್ಲ. ಅದು ಕೊಡೋದ್ರಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ದಾತಾಕೆ ಬಚ್ಚೆ ರೂಪ ಮೇ ಆತ್ಮ ಹೋಗು. ಯಾರಿಗಂತೆ? ಆತ್ಮಗಳಿಗೆ. ಇಲ್ಲಿ ಸ್ಪಷ್ಟತೆ ಇದೆ ಆತ್ಮೀಯರು. ಇಲ್ಲಿ ತನುವಿಗೆ ಅಂತ ಹೇಳಲಿಲ್ಲ ಬಾಬಾ, ಧನ ಕೇಳಲಿಲ್ಲ, ಜನ ಕೇಳಲಿಲ್ಲ, ಕೋರ್ಟ್ ಕೇಸಿಗೆ ಹೇಳಲಿಲ್ಲ, ಸಮಸ್ಯೆಗಳಿಗೆ ಹೇಳಲಿಲ್ಲ, ವಿಘ್ನಗಳಿಗೆ ಹೇಳಲಿಲ್ಲ. ಯಾವ್ದಕ್ಕೆ ಹೇಳ್ತಿದ್ದಾರೆ ಬಾಬಾ? ಆತ್ಮ ಆತ್ಮಗಳಿಗೆ. ಎಲ್ಲ ಆತ್ಮಗಳಿಗೂ ಕೂಡ ದಯಾರಥಿಗಳಾಗಿ ಕಲ್ಯಾಣಕಾರಿ ದಾತನ ಮಗುವಾಗಿ ಏನ್ ಮಾಡ್ಬೇಕಂತೆ? ಆತ್ಮ ಹೋಗು ಮನ್ಸಾ ಸೇವಾದ್ವಾರ. ಯಾವ್ದರ ಮೂಲಕ? ಅಂದ್ರೆ ಮನಸ್ಸನ್ನು ನಾನು ಯಾರ ಕೈಲಿ ಕೊಡಬೇಕು? ಬಾಬನ ಕೈಲಿ ಕೊಡ್ಬೇಕು. ಅಂದ್ರೆ ಈಗ ನಾನು ರಾಜಯೋಗ ಮಾಡ್ಬೇಕಾದ್ರೆ ನನ್ನ ಮನಸ್ಸನ್ನು ಯಾರ ಕೈಲಿ ಕೊಡಬೇಕು? ಬಾಬನ ಕೈಲಿ ಕೊಟ್ಟು, ಬಾಬಾ ಆ ಆತ್ಮನಿಗೆ ಏನ್ ಮಾಡು, ನಿನ್ನ ಒರಿಜಿನಲ್ ಗುಣಗಳನ್ನ ಏನ್ ಮಾಡು, ಕೊಡ್ತಾ ಹೋಗು. ಯಾವಾಗದ ಆತ್ಮಗಳಿಗೆ ಕೊಡ್ತಾ ಹೋಗ್ತಿರೋ, ನಿಮ್ಮಿಂದ ಹೊರಗಡೆ ಹೋಗ್ಬೇಕಾದ ವಾತಾವರಣ ವಾಯುಮಂಡಲದ ಮೂಲಕ ಹೋಗ್ಬೇಕು ತಾನೆ. ಅವಾಗ ಅದನ್ನು ಕೂಡ ಪರಿಶುದ್ಧ ಆಗತ್ತೋ ಆಗಲ್ವೋ? ಆತ್ಮಗಳು ಎಷ್ಟೋ ದೂರದಲ್ಲಿ ಇರ್ತಾರೆ ಅಲ್ವಾ? ಹಾಗೆ ಆ ಆತ್ಮಗಳಿಂದನೂ ಕೂಡ ಪಾಸಿಟಿವ್ ವೈಬ್ರೇಷನ್ ಹೊರಗಡೆ ಹೋದಾಗ ಅಲ್ಲಿಂದನೂ ಕೂಡ ಏನಾಗ್ತದೆ? ಪಂಚತತ್ವಗಳು ಪವಿತ್ರ, ಶುದ್ಧ, ಸ್ವಚ್ಛ ಆಗ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದ ಅನುಸಾರ ಯಾವ ಸೇವೆ ಮಾಡ್ಬೇಕಂತೆ? ಯಾರು ಮಾಡ್ಬೇಕು? ಅಂದ್ರೆ ಮನಸ್ಸನ್ನು ನಾನು ಅವನ ಕೈಲಿ ಕೊಡೋದು ಅಷ್ಟೇ ನನ್ನ ಕೆಲಸನೇ ಹೊರತು ಏನ್ ಮಾಡುವಂಗಿಲ್ಲ, ಉಳಿದಿದ್ದು ನನ್ನ ಕೆಲಸ ಅಲ್ಲ. ಮನಸ್ಸಿನ ಮೂಲಕ ಸಪ್ತ ಗುಣಗಳು ಹೋಗ್ತಾ ಇದೆಯಾ ಅಂತ ಮಾತ್ರ ನಾವೇನ್ ಮಾಡ್ಬೇಕು? ನೋಡ್ತಾ ಹೋಗ್ಬೇಕು ಅಲ್ವಾ? ಅದಕ್ಕಾಗಿ ಆದ್ಮೇಲೆ
ಯಾವುದೇ ಆತ್ಮ ಏನೇ ಡಿಮಾಂಡ್ ಇಚ್ಛೆಯಿಂದ ತೆಗೆದುಕೊಂಡು ಬಂದ್ರೂ ಕೂಡ ನೀವು ರಾಜಯೋಗವನ್ನ ಮಾಡಬೇಕಾದ್ರೆ ಸಮಯದ ಅನುಸಾರ ನಿಮ್ಮ ಮನಸ್ಸನ್ನ ಕೇವಲ ಆತ್ಮನಿಗೆ ಸಪ್ತ ಗುಣಗಳನ್ನ ಕೊಡೋದ್ರ ಕಡೆಗೆ ಮಾತ್ರ ಏನ್ ಮಾಡ್ಬೇಕಾಗತ್ತೆ, ನೀವು ರಿಕ್ವೆಸ್ಟ್ ಮಾಡ್ಬೇಕಾಗ್ತದೆ ಅಲ್ವಾ. ಮಕ್ಕಳು ಬೇಕಾದಷ್ಟು ಡಿಮಾಂಡ್ ಕೇಳ್ಕೊಂಡು ಬರ್ತಾರೆ. ಓಕೆ, ಇವತ್ತಿನ ಮಕ್ಕಳು ನಮ್ಗೆ ಅಫೀಮ್ ಬೇಕು, ಗಾಂಜಾ ಬೇಕು, ಸರಾಯಿ ಬೇಕು, ಗುಟ್ಕಾ ಬೇಕು ಅಂತ ಕೇಳ್ಕೊಂಡು ಬರ್ತಾರೆ. ಅವ್ರಿಗೆ ಬೇಜಾರಾಗತ್ತ ನಾವು ಕೊಡ್ಲಿಕ್ಕೆ ಆಗತ್ತಾ? ಅವ್ರು ಅಳಬಾರ್ದಂತ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಅಲ್ವಾ. ಆಮೇಲೆ ಕ್ಯಾನ್ಸರ್ ಬಂದು ನೀನ್ ಯಾಕೆ ಕೊಟ್ಟಿದೀಯ ಅಂತ ಯಾರನ್ನ ನಿಂದನೆ ಮಾಡ್ತಾರೆ? ನಮ್ಗೆ ಗೊತ್ತಿದೆ ತಾನೇ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ಕೂಡ, ಬಾಬನ ಮಕ್ಕಳು ಕೂಡ, ಯೋಗ್ಯ ಮಕ್ಕಳು ಕೂಡ ಅವ್ರು ಕೇಳಿದ್ರೆ ನಾನು ಕೊಟ್ಟಿಲ್ಲ ಅಂತಂದ್ರೆ ಬಾಬನ ಸಿಟ್ಟು ಬಂದ್ಬಿಡ್ತದಂತ ಅಲ್ವಾ. ಅವ್ರಿಗೆ ಸಿಟ್ಟು ಬರ್ತದೆ, ಅವ್ರು ನಿಂದನೆ ಮಾಡ್ತಾರೆ ಎಂದ ಮಾತ್ರಕ್ಕೆ ಅವ್ರು ಕೇಳಿರೋದನ್ನ ನಾನೇನ್ ಮಾಡೋದಿಲ್ಲ, ಕೊಡೋದಿಲ್ಲ. ನಾನೇನ್ ಮಾಡ್ತೇನೆ, ಅವರಿಗೆ ಆತ್ಮಿಕವಾಗಿರೋದನ್ನೇ ಕೊಡ್ತೇನೆ. ಆದ್ಮೇಲೆ ಅವರೆಲ್ಲ ಸ್ಥೂಲ ಯಾಕೆ ಕೇಳ್ತಿದ್ದಾರೆ ಗೊತ್ತಾ? ಯಾಕೆ ಕೇಳ್ತಿದ್ದಾರೆ ಹೇಳಿ ನೋಡೋಣ. ನಿಮ್ಮ ಅನುಭವದ ಆಧಾರದಲ್ಲಿ ಹೇಳಿ, ಅವರೆಲ್ಲ ಸ್ಥೂಲ ಯಾಕೆ ಕೇಳ್ತಿದ್ದಾರೆ ಹೇಳಿ ನೋಡೋಣ. ಅವ್ರಿಗೆ ಆತ್ಮದ ಅಭಿಮಾನ ಇಲ್ಲ. ಅಭಿಮಾನ ಅಲ್ಲ, ಆತ್ಮದ ಅನುಭವ ಇಲ್ಲ, ಭಾವನೆ ಇಲ್ಲ. ಪರಮಾತ್ಮನ ಸಪ್ತ ಗುಣಗಳ ಅನುಭವ ಇಲ್ಲ. ಈಗ ನಿಮ್ಗೂ ಕೂಡ ರಾಜಯೋಗ ಮಾಡೋ ಮೊದಲು, ಆತ್ಮದ ಅನುಭವ ಆಗೋ ಮೊದಲು, ಶಾಂತಿ ಅನುಭವ ಆಗೋ ಮೊದಲು ನೀವು ಕೂಡ ಏನ್ ಕೇಳ್ತಾ ಇದ್ದೀರಿ? ಶರೀರ ಅದೇ ಬಿಲ್ಡಿಂಗು, ಅದೇ ಬಂಗಾರ, ಅದೇ ಊಟ ತಿಂಡಿ, ಇದನ್ನ ತಾನೇ ಕೇಳ್ತಾ ಇದ್ದೀರಿ. ಇವಾಗ ಅದರ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಿದಾಗ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಗೊತ್ತಾಯ್ತು ತಾನೇ ಇವಾಗ. ಅದನ್ನ ನಾನು ಮಾಡಿದಾಗ ಶರೀರಕ್ಕೆ ಏನು ಬೇಕು ಅದನ್ನ ಬಾಬಾ ನನ್ನ ಕೊಡಿಸ್ತಾರೆ ಹೇಳುವಂತ ನಂಬಿಕೆ ಗೊತ್ತಾಯ್ತಲ್ವ ನಿಮಗೆ, ವಿಶ್ವಾಸ ಬಂತಲ್ವಾ, ನಿಶ್ಚಯ ಬಂತು ತಾನೆ. ಅಂದ ಮೇಲೆ ಆತ್ಮೀಯರೇ, ಅವರಿಗೆ ಆ ಒಂದು ಗುಣ ಗೊತ್ತೇ ಇಲ್ಲದೆ ಇರುವಂತ ಕಾರಣದಿಂದ ಅವ್ರೇನ್ ಮಾಡ್ತಿದ್ದಾರೆ, ಶರೀರಕ್ಕೆ ಬೇಕಾಗಿರೋದನ್ನ ಏನ್ ಮಾಡ್ತಿದ್ದಾರೆ, ಕೊಡ್ತಾ ಇದ್ದಾರೆ. ಯಾಕೆ ಅವ್ರಿಗೆ ಯಾಕೆ ಅದರ ಅನುಭವ ಆಗ್ತಾ ಇಲ್ಲ? ಜ್ಞಾನ ಇಲ್ಲ. ನೀವು ಕೊಡ್ತಾ ಇಲ್ಲ ಅವ್ರಿಗೆ, ಜ್ಞಾನ ಇಲ್ಲ ಅಲ್ಲ, ನೀವು ಕೊಡುವಂತ ನೀವು ಅವರಿಗೆ ಕೊಡ್ತಾ ಇಲ್ಲ. ಇವಾಗ ಅವ್ರು ನಂದಿನಿ ಹಾಲಂತ ಕೇಳ್ಕೊಂಡು ಬರ್ತಾರೆ ನಿಮ್ಮ ಅಂಗಡಿಯಲ್ಲಿ, ಸರಿನಾ? ಓಕೆ, ನಮ್ಮ ಹತ್ರ ನಂದಿನಿ ಹಾಲಿಲ್ಲ, ನಮ್ಮ ಹತ್ರ ಹೆರಿಟೇಜ್ ಇದೆ ಅಂತ ಕೊಡ್ತೀರ. ಯಾವ್ದು ಕೊಡ್ತೀರಿ? ಹೆರಿಟೇಜ್. ನಂದಿನಿ ಪ್ಯೂರ್ ಹಾಲು, ಹೆರಿಟೇಜ್ ಅಲ್ಲಿ ಕೆಮಿಕಲ್ ಹಾಕಿರೋದು ಅಂತ ತಿಳ್ಕೊಳ್ಳಿ, ನನಗೆ ಗೊತ್ತಿಲ್ಲ, ಹೇಳ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಮ ಹತ್ರ ಸ್ಟಾಕೇ ಇಲ್ಲ ಅಂತ ಅವನೇನ್ ಮಾಡ್ತಾನೆ, ಇರೋದನ್ನ ಅದನ್ನೇ ತಗೊಂಡೋಗ್ತಾನೆ, ಅವನು ಅದನ್ನೇ ಕುಡ್ಕೊಂಡಿರ್ತಾನೆ ಅಲ್ವಾ. ವ್ಯತ್ಯಾಸ ಏನು ಗೊತ್ತಾಗತ್ತೆ ಅವರಿಗೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಅವರಿಗಿಂತ ಮೊದಲು ನೀವು ನನ್ನ ಹತ್ರ ಯಾಕೆ ಬರ್ತಾ ಇದ್ದೀರಿ? ತಗೊಂಡು ಯಾವ್ದನ್ನ? ಪ್ಯೂರ್ ಆಗಿರೋದು. ಬಿಲ್ಡಿಂಗ್ ಕೊಡು, ಬಂಗಾರ ಕೊಡು, ಕೋರ್ಟ್ಗೆ ಸೆಟ್ ಮಾಡು. ನಿಮಗೆ ಅದ್ರ ವ್ಯತ್ಯಾಸ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ಅವ್ರಿಗೆ ಎಲ್ಲಿಂದ ಗೊತ್ತಾಗ್ತದದು? ಗೊತ್ತಾಗತ್ತಾ? ಗೊತ್ತಾಗಲ್ಲ. ಮಸಾಲೆ ದೋಸೆ ರೆಗ್ಯುಲರ್ ತಿಂತ ಇರೋನಿಗೆ ಪ್ಲೇನ್ ದೋಸೆ ಏನೋ ಗೊತ್ತೇ ಇರೋದಿಲ್ಲ. ಯಾಕೆ ಹೇಳಿ? ತಿಂದೆ ಅದ್ರ ಮೇಲೆ ಭಾಜಿ ಹಾಕಿರ್ತಾರಲ್ಲ, ಅದ್ರ ಮೇಲೆ ಏನೇನು ಕೆಂಪು ಬಣ್ಣದ ಹಾಕಿರ್ತಾರೆ, ಅದನ್ನ ತಿಂದು ಜೊತೆಲಿ ತಿಂದು ತಿಂದು ಪ್ಲೇನ್ ಏನು ಅಂತ ಏನಾಗುದಿಲ್ಲ ಅವನಿಗೆ, ಗೊತ್ತಾಗಲ್ಲ. ಗೊತ್ತೇ ಆಗುದಿಲ್ಲ ಅಲ್ವಾ. ಈಗಿನ ಜನಕ್ಕೆ ಮುದ್ದೆ ಬೇಕೇ ಬೇಡವೇ ಬೇಡವಾ ಅಲ್ಲ ರಜಮಕ್ಕ? ಇಲ್ಲ ಅಣ್ಣ. ಈಗಿನ ಜನರೇಷನ್ ಮುದ್ದೆ ಬೇಕಾ ಬೇಡ ಅವರಿಗೆ? ಅದು ಯಾರು ಮಾಡ್ತಾರೆ, ಕೈಯೆಲ್ಲ ಅಂಟಂಟ ಆಗ್ತದೆ ಅಲ್ವಾ. ಪಿಜ್ಜಾ, ಬರ್ಗರು, ಗೋಬಿ ಮಂಚೂರ್, 4 ಮಿನಿಟ್ ಒಳ್ಳೆ ಏನ್ ಬರ್ತದೆ ರುಚಿ ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಪವಿತ್ರರಾಗಿ ಅವರಿಗೂ ಕೂಡ ಪವಿತ್ರವಾದಂತ ಪರಮಾತ್ಮನ ಮೂಲ ಗುಣಗಳನ್ನ ಆಸ್ ಇಟ್ ಈಸ್ ಅವ್ರಿಗೇನ್ ಮಾಡ್ಬೇಕು, ಕೊಡ್ಬೇಕು. ತಲುಪಿಸುವಂತ ಕೆಲಸ ಮಾಡಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಬಾಬಾ ಮನ್ಸಾ ಸೇವೆ ಅಂತ ಹೇಳಿದ್ರು, ವಾಚಾ ಸೇವೆ ಅಂತ ಹೇಳಲಿಲ್ಲ, ಧನದ ಸೇವೆ ಹೇಳಲಿಲ್ಲ. ಯಾಕೆ ಅಂತಂದ್ರೆ ವಾಚಾ ಸೇವೆ ಮಾಡಬೇಕಾದ್ರೆ ಬಾಬಾ ಹೇಳೋದು ಒಂದಿರ್ತದೆ, ನಾವ್ ಅರ್ಥ ಮಾಡ್ಕೊಡೋದು ಇನ್ನೊಂದು ಇರ್ತದೆ, ಅವ್ರಿಗೆ ತಿಳಿಸೋದು ಇನ್ನೊಂದಿರ್ತದೆ. ಅವಾಗ ಅಲ್ಲಿ ಏನಾಗ್ಬಿಡ್ತದೆ, ಮಿಕ್ಸಿಂಗ್ ಆಗ್ಬಿಡ್ತದೆ ಅಲ್ವಾ. ಓಕೆ, ನೀವು ಅವ್ರಿಗೆ ಟೋಲಿ ಕೊಟ್ಟೆ ಅಂತ ತಿಳ್ಕೊಳ್ಳಿ, ಟೋಲಿಲಿರುವಂತ ರುಚಿ ಕಡೆ ಗಮನ ಕೊಡ್ತಾನೆ ಹೊರತು ಅಲ್ಲಿ ನೀವು ಹಾಕಿರುವಂತ ವೈಬ್ರೇಷನ್ ಕಡೆ ಗಮನ ಏನ್ ಮಾಡಿದ್ರೆ ಗಮನವನ್ನ ಕೊಡೋದಿಲ್ಲ. ನಾವು ಜನರನ್ನ ಕರೆಸ್ತೀವಿ, 3 ದಿನ ಸೆಂಟರ್ನ ಡೆಕೋರೇಷನ್ ಮಾಡ್ತೀವಿ, ಹೂ ಮಾಡ್ತೀವಿ, ಗಿಫ್ಟ್ ಕೊಡ್ತೀವಿ, ಎಲ್ಲಾನು ಮಾಡ್ತೀವಿ. ಆದ್ರೆ ಅಲ್ಲಿ ನಾವು ಅದನ್ನ ಮಾಡ್ಬೇಕಾದಲ್ಲಿ ತಪಸ್ಸು ಇರೋದಿಲ್ಲ. ಸಮಯವನ್ನ ಧನಕ್ಕೆ ನಾವು ಗಮನವನ್ನ ಕೊಡ್ತೀವಿ, ಫೋಟೋ ತೆಗೆಯಲಿ ಗಮನವನ್ನ ಕೊಡ್ತೀವಿ, ನ್ಯೂಸ್ ಚಾನೆಲ್ಗಳಲ್ಲಿ ಕೊಡ್ತೀವಿ, ವಾಟ್ಸಪ್ ಗ್ರೂಪ್ ಅಲ್ಲಿ ಕಳಿಸ್ತೀವಿ. ಆದ್ರೆ ಅಲ್ಲಿ ಭಗವಂತನ ಸಪ್ತ ಗುಣಗಳ ಅನುಭವ ಮಾಡುವಂತ ಉದ್ದೇಶ ನಮ್ದು ಇರೋದಿಲ್ಲ. ಅದು ಬೇಕಾಗಿದೆ ಸಮಯದ ಅನುಸಾರ, ಅದರ ತೀರಾ ಅವಶ್ಯಕತೆ ಇದೆ. ಮೊದಲನೇದಾಗಿ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಪಕ್ಕದಲ್ಲಿಡಿ.
ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನಾನು ಅದಾಗ್ಬೇಕು ಇಲ್ಲ. ಈಗ ನಾನು ಮನಸ್ಸನ್ನ ಕೊಟ್ಬಿಟ್ಟು ಬಾಬಾ ಪೂರ್ತಿ ವಿಶ್ವದ ಸರ್ವ ಜಡ ಮತ್ತು ಚೈತನ್ಯ ಆತ್ಮರಿಗೆ ನಿಂದ ಪ್ಯೂರ್ ಶಕ್ತಿಯನ್ನು ಏನಾಗ್ಬೇಕು ಅವ್ರಿಗೆ ಹೋಗ್ಬಿಟ್ಟು ತಲುಪಬಿಟ್ಟು ಅವರಿಗೆ ಅದರ ಅನುಭವ ಆಗ್ಬೇಕು. ಆಗ್ಬೇಕು. ಸತ್ಯುಗ ತ್ರೇತಾಯುಗದಲ್ಲಿ ವಾತಾವರಣದಲ್ಲಿ ಆತ್ಮಗಳ ಅದೇ ಶಕ್ತಿ ಏನಾಗಿರ್ತದೆ, ಆತ್ಮೇಲೆ ತುಂಬಿರ್ತದೆ. ಇವತ್ತ ಹೇಳಿ ತಿಳ್ಕೊಳ್ಳಿ, ಪ್ರಪಂಚದಲ್ಲಿ ದುಃಖ ಯಾಕಿದೆ ಹೇಳಿ ನೋಡೋಣ. ಯಾಕಿದೆ ಪ್ರಪಂಚದಲ್ಲಿ ದುಃಖ? ರಾವಣನ ಶಕ್ತಿ. ಎಲ್ಲ ಕಡೆಗೆ ರಾವಣ ಶಕ್ತಿ ತುಂಬಿಕೊಂಡಿದೆ ತಾನೆ, ಹೌದು. ಅದಕ್ಕೆ ತಾನು ದುಃಖ ಇದೆ. ಸತ್ಯುಗದಲ್ಲಿ ಯಾಕೆ ಖುಷಿಯಾಗಿರ್ತಾರೆ ಎಲ್ಲರೂ? ಅಲ್ಲಿ ಇಲ್ಲ, ರಾವಣನ ಶಕ್ತಿ ಇಲ್ಲ. ಅಲ್ಲಿ ರಾಮನ ಶಕ್ತಿ ಇರ್ತದೆ, ಶಿವಬಾಬನ ಶಕ್ತಿ ಇರ್ತದೆ ಅಲ್ವಾ? ಹಾಗಿದ್ರೆ ಆ ಶಿವಬಾಬನ ಶಕ್ತಿಯನ್ನ ಅಷ್ಟು ಯಥೇಚ್ಛ ಪ್ರಮಾಣದಲ್ಲಿ ಪರಮಧಾಮದಿಂದ ಪರಮಾತ್ಮದಿಂದ ಇಲ್ಲಿ ತಂದು ಹಂಚೋರು ಯಾರು? ಯಾರು ಹಂಚ್ಬೇಕು? ನಾವು ಮಕ್ಕಳು. ನಾವೇ ತಾನೆ. ಮತ್ ನೀವೇನ್ ಮಾಡ್ತಿದ್ದೀರಿ? ನೀವೇನ್ ಮಾಡ್ತಿದ್ದೀರಿ? ಹಂಚುತ್ತಾ ಇಲ್ಲ. ಏನ್ ಹಂಚ್ತಾ ಇದ್ದೀರಿ? ರಾವಣನ ಶಕ್ತಿ ಸ್ವಲ್ಪ, ರಾಮನ ಶಕ್ತಿ ಸ್ವಲ್ಪ. ನಾ ಮೌಂಟ್ ಅಬುಗೆ ಹೋಗಿ ಬಂದ್ವಿ. ತಗೊಳ್ಳಿ ಪ್ರಸಾದ, ಗಿಫ್ಟ್, ಪಾಂಪ್ಲೆಟ್ಸ್ ಹಂಚೋದು, ರಾಂಕಿ ಹಂಚೋದು, ಕ್ಯಾಲೆಂಡರ್ ಹಂಚೋದು, ಇದ್ರಲ್ಲಿ ಬ್ಯೂಸಿನ, ಹೌದಲ್ವಾ? ಹೌದಮ್ಮ. ಅದಕ್ಕಾಗಿ ಸಮಯದ ಅನುಸಾರದಲ್ಲಿ ಓಕೆ ಆದ್ಮೇಲೆ ಬೇರೆಯವ್ರು ಏನು ಮಾಡ್ತಾರೋ ಅದು ನಿಮಗೆ ಬೇಡ. ನೀವ್ ಏನು ಮಾಡ್ಬೇಕು ಅದ್ರ ಬಗ್ಗೆ ಏನ್ ಮಾಡಿ ಯೋಚನೆ ಮಾಡಿ. ನಾನು ಮಾಡ್ಬೇಕು, ಯಾಕಂದ್ರೆ ಮುರಳಿಯಲ್ಲಿ ಬಾಬಾ ನಮಗೆ ಈ ಸ್ಪಷ್ಟೀಕರಣವನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಅದು ನನ್ನ ಜವಾಬ್ದಾರಿ, ಅದನ್ನ ನಾನು ಮಾಡ್ಬೇಕು. ಮಾಡಿಬಿಟ್ಟು ನೋಡಿ ಅವಾಗ ನಿಮ್ಗೆ ವ್ಯತ್ಯಾಸ ಗೊತ್ತಾಗತ್ತೆ. ಇದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಬೇರೆ ಏನು ಕೆಲಸ ಇಲ್ಲ. ದಯಾರದಿ ನಾನು, ಕಲ್ಯಾಣಕಾರಿ ನಾನು, ಯಾರಿಗೇನು ಕೊಡಬೇಕು ಅಂತ ಗೊತ್ತು ನನಗಿದೆ. ಅದಕ್ಕಾಗಿ ಕೇವಲ ಮನಸ್ಸನ್ನ ನನ್ನ ಕೈಲಿ ಕೊಟ್ಟು ನಾನು ಆ ಸಪ್ತ ಗುಣಗಳನ್ನು ಕೊಡ್ತಾ ಇದ್ದೇನೋ ಇಲ್ಲ ಅಂತ ಚೆಕ್ ಮಾಡೋದಷ್ಟೇ ನಿಮ್ಮ ಕೆಲಸನೇ ಬಿಟ್ಟು ಉಳಿದಿರೋ ಕೆಲಸ ನಿಮ್ದು ಅಲ್ಲ. ಅಲ್ಲ. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಇನ್ಮೇಲೆ ಯಾವ ಸೇವೆ ಮಾಡ್ಬೇಕು? ಧನದ ಸೇವೆನೋ ವಾಚಾ ಸೇವೆನೋ? ಮನಸಾ ಸೇವೆ ಅಂತಂದ್ರೇನು? ಸರ್ವಾತ್ಮಗಳಿಗೆ ಪರಮಾತ್ಮನಿಂದ ಪಡೆದು ಗುಣಗಳನ್ನು ಪಡೆದು ವಿಶ್ವಾತ್ಮರಿಗೆ ವಿಶ್ವಾತ್ಮರಿಗೆ ತಲುಪಿಸುವಂತ. ಇರಿ ನಾಗರತ್ನ ಅವ್ರದ್ದಾಗ್ಲಿ, ಅವ್ರದ್ದು ಏನ್ ಹೇಳ್ತಿದ್ದಾರೆ ಇಲ್ಲಿ. ಹೇಳಿ ಯಾಕೋರಿ ಚೆನ್ನಮ್ಮಕ್ಕ ಹೇಳಿ. ತಲುಪಿಸ್ಬೇಕು ಅವ್ರಿಗೆಲ್ಲ ವಿಶ್ವಾತ್ಮ. ಯಾರು? ನಾವು. ನೀವು ತಲುಪಿಸಿದ್ರೆ ಅದಕ್ಕೆ ಸೇವೆ ಅಂತ ಹೇಳೋದಿಲ್ಲ ಅಕ್ಕವ್ರೆ. ಅದು ಪರಮಾತ್ಮನಿಂದ ನಾನು ಅಂತ ಬರಕೂಡದು. ಸೇವೆ ಅಂತಂದ್ರೆ ಏನು ಅಂದ್ರೆ ಸಾಧನ ಮಾತ್ರ ನನ್ನದೇ ಹೊರತು ಕರ್ಮ ಅವಂದು. ಸಾಧನ ನನ್ನದು, ಕರ್ಮ ಅವಂದು. ಗೊತ್ತಿರ್ಲಿ, ಆ ಸಾಧನದಿಂದ ನೀವೇನಾದ್ರೂ ಮಾಡಿದ್ರೆ ಅದು ಕರ್ಮದಲ್ಲಿ ಬರ್ತದೆ ಹೊರತು ಅದು ಸೇವೆಯಲ್ಲಿ ಬರೋದಿಲ್ಲ. ಯಾವುದೇ ಸಾಧನ ಇರ್ಲಿ, ತನು ಇಲ್ಲಿ, ಧನ ಇಲ್ಲಿ, ಏನೇ ಇರ್ಲಿ, ಯಾವುದೇ ಸಾಧನದಿಂದ ನೀವು ಅದನ್ನು ಉಪಯೋಗ ಮಾಡಿ ನೀವೇನಾದ್ರೂ ಮಾಡಿದ್ರೆ ಏನಾಗ್ತದೆ? ಕರ್ಮದಲ್ಲಿ ಬರ್ತದೆ. ಅದೇ ಸಾಧನವನ್ನ, ಅದೇ ಸಮಯವನ್ನ, ಅದೇ ಸಂಕಲ್ಪವನ್ನ ಭಗವಂತನ ಕೈಯಲ್ಲಿ ಕೊಟ್ಟಾಗ ಅದು ಯಾವ ಲಿಸ್ಟಲ್ಲಿ ಬರ್ತದೆ? ಸೇವೆ ಲಿಸ್ಟಲ್ಲಿ ಬರ್ತದೆ. ಅಂದಮೇಲೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮನಸ್ಸನ್ನು ಅವ್ರ ಕೈಯಲ್ಲಿ ಕೊಡೋದು ಅಷ್ಟೇ ನಿಮ್ ಕೆಲಸನೇ ಹೊರತು ಒಂದ್ಸಲ ಸಂಕಲ್ಪ ಮಾಡಿದ್ರೆ ಮುಗೀತು. ಓಕೆ ಬಾಬಾ, ನಮ್ಮಿಂದ ತಪ್ಪಾಯ್ತು, ಇನ್ಮೇಲೆ ನನ್ನ ವೈಯಕ್ತಿಕ ವಿಷಯದಲ್ಲಿ ಆಗ್ಲಿ, ಬೇರೆಯವರ ವಿಷಯದಲ್ಲಿ ಆಗ್ಲಿ, ನಾನು ಯಾವುದನ್ನು ಕೂಡ ಶರೀರಕ್ಕೆ, ಧನಕ್ಕೆ, ಜನಕ್ಕೆ ಸಂಬಂಧಪಟ್ಟು ನಾನು ಕೇಳೋದಿಲ್ಲ. ಒಂದು ವೇಳೆ ಅವ್ರು ಕೇಳಿದ್ದು ಕೂಡ ನಿಮ್ಗೆ ಬಂದ್ಬಿಟ್ಟು ನಾನು ಹೇಳ್ತೇನೆ ಅಷ್ಟೇ, ಬಿಟ್ರೆ ಅವ್ರಿಗೆ ಅದನ್ನು ಕೊಡು ಅಂತ ನಾನೇನ್ ಮಾಡೋದಿಲ್ಲ ಅಂತ ರಿಕ್ವೆಸ್ಟ್ ಮಾಡೋದಿಲ್ಲ. ನಾನು ಆದಷ್ಟು ಏನ್ ಮಾಡ್ತೇನೆ, ಮನಸ್ಸನ್ನ ಸಮಯ ಒಂದೊಂದು ಸೆಕೆಂಡ್ ತೆಗೆದು ನಿನ್ನ ಕೈಯಲ್ಲಿ ಕೊಡ್ತೇನೆ. ಯಾವ್ದಕ್ಕೆ ಎಲ್ಲಿ ಉಪಯೋಗ ಮಾಡಿಸ್ಬೇಕು ಅಂತ ಜವಾಬ್ದಾರಿ ಯಾರ್ದು? ನಿನ್ನದು. ಒಂದ್ಸಲ ಬಾಬನತೆ ಪರ್ಮನೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡಿ. ಪದೇ ಪದೇ ಮನಸ್ಸನ್ನು ಕೊಟ್ಟಾಗ ಏನ್ ಮಾಡ್ಬೇಕು ಅಂತ ಏನ್ ಮಾಡಬಾರ್ದು, ಅವನು ಕೇಳಬಾರ್ದು. ಡಾಕ್ಟರ್ ಹತ್ರ ಹೊಸದಾಗ ಹೋದಾಗ ಹೇಳ್ಬೇಕಲ್ವಾ ಕಾಯಿಲೆ ಏನು ಅಂತ. ನೀವು ರೆಗ್ಯುಲರ್ ಪೇಷಂಟ್ ಆಗಿದ್ದಿದ್ರೆ ನೀವು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಗೆ ಏನೇನು ಕಾಯಿಲೆ ಇದೆ ಅಂತ ಗೊತ್ತು, ಅವ್ರು ಚೆಕ್ ಮಾಡ್ತಾರೆ, ರಿಪೋರ್ಟ್ ಚೆಕ್ ಮಾಡ್ತಾರೆ, ಮತ್ತೆ ಮೆಡಿಸಿನ್ ಕೊಡ್ತಾರಲ್ವಾ. ಹಾಗೆ ಬಾಬಾ ಸಮಯದ ಅನುಸಾರ ಒಂದೊಂದು ಸೆಕೆಂಡ್ ಅಲ್ಲೂ ಕೂಡ ಏನು ಸೇವೆ ಅಂತನೂ ನೀವು ಸಂಕಲ್ಪ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಕರ್ಮದ ನಡುವೆನೂ ಕೂಡ ಸೆಕೆಂಡ್ ತೆಗೆದು ಏನ್ ಮಾಡ್ಬೇಕು, ಮನಸ್ಸನ್ನು ಯಾರು ಕೈಲಿ ಕೊಡ್ಬೇಕಂತೆ? ಪರಮಾತ್ಮನ ಕೈಯಲ್ಲಿ ಕೊಡಬೇಕು. ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಆ ಸಮಯದಲ್ಲಿ ಆ ಮನಸ್ಸನ್ನ ಕೇವಲ ಬಾಬ್ ದಾದಾರವರು ಮಾತ್ರ ಉಪಯೋಗ
ಮಾಡ್ಕೊಳ್ತಾ ಇದ್ದಾರೆ. ಆ ಸಮಯದಲ್ಲಿ ಆ ಮನಸ್ಸಿನಿಂದ ಸಂಕಲ್ಪ ಆಗ್ಲಿ, ಯೋಚನೆ ಆಗ್ಲಿ, ಚಿಂತನೆ ಆಗ್ಲಿ, ಯಾರಿಗೆ ಕೊಡೋದಲ್ಲಾಗ್ಲಿ, ನೋಡೋದಲ್ಲಾಗ್ಲಿ, ಇದು ಯಾವ್ದನ್ನು ನಾನು ಏನ್ ಮಾಡ್ತಾ ಇಲ್ಲ, ಯಾವ್ದಕ್ಕೋಸ್ಕರ ನಾನು ಮನಸ್ಸನ್ನ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತ ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. बाप दादा को तो बड़ा तरस पड़ता है इन दुखी ಅಶಾಂತಿ ಆತ್ಮಾವಂ ಪರ್. ಬಾಪ್ ದಾದಾರವರಿಗೆ ಈ ದುಃಖದಿಂದಿರುವಂತ ಅಶಾಂತಿ ಇರುವಂತ ಆತ್ಮಗಳನ್ನ ನೋಡ್ಬಿಟ್ಟು ಏನಾಗ್ಬಿಡ್ತದಂತೆ, ತುಂಬಾ ಖುಷಿ ಅಲ್ಲ. ದುಃಖದಲ್ಲಿರುವಂತ ಆತ್ಮಗಳನ್ನ ನೋಡಿದ್ರೆ ಖುಷಿ ಆಗ್ತದ? ಏನಾಗ್ತದಂತೆ, ಅವ್ರ ಮೇಲೆ ದಯೆ ಬರ್ತದಂತೆ. ಏನ್ ಬರ್ತದೆ? ದಯೆ ಬರ್ತದೆ. ಆಪ್ಕೋ ಭಿ ತರಸ್ ಪಡ್ತಾ ಏನಾ? ನಿಮ್ಮ ಸಹೋದರ ಆತ್ಮಗಳನ್ನ ನೋಡಿದ್ರೆ ನಿಮ್ಗೂ ಕೂಡ ಏನಾಗ್ತದೆ, ದಯೆ ಬರ್ತದೆ. ಈಗ ಒಂದು ಪರಿವಾರ, ನೀವು ಒಳ್ಳೆ ಸಂಪಾದನೆ ಮಾಡ್ಬಿಟ್ಟು ಬೇಕಾದಷ್ಟು ದುಡ್ಡಿದೆ, ಸರಿನಾ? ನಿಮ್ಮ ಸಹೋದರ ಆತ್ಮರು ನಿಮ್ಮ ಮನೆಯಲ್ಲಿ, ನಿಮ್ಮ ಸಹೋದರಿ ಆತ್ಮರು ಸಂಪಾದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ, ತುಂಬಾ ಸಾಲ ಮಾಡ್ಕೊಂಡ್ಬಿಡಿದ್ರು, ಬೊಬ್ಬೆ ಹೊಡಿತಾರೆ, ಅವ್ರ ಮನೆ ಬಾಗ್ಲಿಗೆ ಬಂದ್ಬಿಟ್ಟು ಜನ ಏನ್ ಮಾಡ್ತಿದ್ರೆ, ಹೋಗ್ತಾ ಇದ್ದಾರೆ. ಅವ್ರನ್ನ ನೋಡ್ಬಿಟ್ಟು ಖುಷಿ ಆಗತ್ತೋ ಬೇಜಾರಾಗತ್ತೋ ನಿಮ್ಗೆ? ಬೇಜಾರಾಗುತ್ತೆ. ಅವಾಗ ಏನ್ ಮಾಡ್ತೀರಿ? ಅವ್ರಿಗೆ ಭಗವಂತನಿಂದ ಸಪ್ತ ಗುಣಗಳನ್ನ ನಾವು ಅವ್ರಿಗೆ ಸ್ವಲ್ಪ ನಿಮ್ಮತ್ತಿರುವಂತ ಹಣವನ್ನ ಕೊಡ್ತಿರ್ತಾನೆ, ಸ್ವಲ್ಪ ಅವ್ರ ಅದನ್ನ ಹೊರಗಡೆಗೆ ಬರ್ಲಿ ಅಂತ ಅಲ್ವಾ? ಆದ್ಮೇಲೆ ಈಗ ಹೇಳಿ, ನಾವು ನಮ್ಮ ಸಮಸ್ಯೆಯಿಂದ ಕಷ್ಟದಿಂದ ಹೊರಗಡೆ ಬರಬೇಕು ಅಂತಂದ್ರೆ ನಮಗೆ ಧನ ಬೇಕು, ತನು ಬೇಕು, ಜನ ಬೇಕು. ಏನ್ ಬೇಕು? ಈಶ್ವರೀಯ ಶಕ್ತಿ ಬೇಕು, ಸೇವೆಯ ಫಲ ಬೇಕು ಅಲ್ವಾ? ನಿಮ್ಮ ಜೀವನದಲ್ಲಿ ಅದನ್ನು ಧಾರಣೆ ಮಾಡ್ತಾ ಹೋಗಿ, ಆವಾಗ ನೋಡಿ ಸಮಸ್ಯೆಗಳು ಹೇಗೆ ಪರಿಹಾರ ಆಗ್ತವೆ. ಆ ಈಶ್ವರ ಶಕ್ತಿಯಿಂದ ಆತ್ಮದ ಸಮಸ್ಯೆ, ಮನಬುದ್ಧಿ ಸಂಸ್ಕಾರದ ಸಮಸ್ಯೆ, ತನು, ಧನ, ಜನ ಮತ್ತು ವಿಶ್ವ ಎಲ್ಲರ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ. ಇವತ್ತು ಶಾರೀರಿಕ ಸಂಪಾದನೆಯಿಂದ ಶರೀರಕ್ಕೆ ಬೇಕಾಗಿರೋದು ಮಾತ್ರ ಸಿಗ್ಬೋದೇ ಹೊರತು ಅದರಿಂದ ಆತ್ಮಕ್ಕೆ ಬೇಕಾಗಿರೋದು ಏನಾಗೋದಿಲ್ಲ, ಸಿಗೋದಿಲ್ಲ. ಜನ ಇವತ್ತು ಪ್ರಪಂಚದ ಜನ ಆತ್ಮಕ್ಕೆ ಬೇಕಾಗಿರೋದನ್ನ ಕೇಳ್ತಾ ಇದ್ದಾರೋ, ಶರೀರಕ್ಕೆ ಬೇಕಾಗಿರೋದನ್ನ ಕೇಳ್ತಾ ಇದ್ದಾರೋ? ಯಾಕಂದ್ರೆ ಎಲ್ಲಿ ಬೇಕು ಅಂತ, ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ವಲ್ಲ ಅವರಿಗೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ತಾನೆ. ಯಾಕೆ ಗೊತ್ತಿಲ್ಲ ಅವರಿಗೆ? ನೀವು ರುಚಿ ತೋರಿಸಿಲ್ಲ ಅವರಿಗೆ, ನಿಮ್ಮ ಅಂಗಡಿ ಓಪನ್ ಮಾಡಿಲ್ಲ, ಅಲ್ಲಲ್ಲಿ ಬ್ರಾಂಚ್ಗಳನ್ನ ಓಪನ್ ಮಾಡಿದ್ರೆ ಅವ್ರು ತಿಂದ್ಬಿಟ್ಟು ಅವ್ರಿಗೆ ರುಚಿ ಏನಾಗಿರೋದು ನೀವ್ಯಾಕೆ ಅಂಗಡಿ ಓಪನ್ ಮಾಡಿಲ್ಲ? ಯಾಕೆ ನೀವಿನ್ನು ಇಂದ್ರಿಯ ಸುಖದಲ್ಲೇ ಇದ್ದೀರಾ. ನಿಮ್ಗೆ ಅದನ್ನ ಬಿಟ್ಬಿಟ್ಟು ಇದನ್ನ ಮಾಡ್ಲಿಕ್ಕೆ ನಿಮ್ಗೆ ಪುರ್ಸತ್ತು, ಮದ್ವೆ ಹೋಗ್ಲಿಕ್ಕೆ ಪುರ್ಸತ್ತಿದೆ, ನಿಮ್ಗೆ ಸಂತೆ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಪುರ್ಸತ್ತಿದೆ, ಯಾರ್ದೋ 12 ದಿನಕ್ಕೆ ಹೋಗ್ಲಿಕ್ಕೆ ಪುರ್ಸತ್ತಿದೆ, ಬರ್ತಡೆಗೆ ಹೋಗ್ಲಿಕ್ಕೆ ಪುರ್ಸತ್ತಿದೆ, ಟೂರ್ ಹೋಗ್ಲಿಕ್ಕೆ ಪುರ್ಸತ್ತಿದೆ. ಪುರ್ಸತ್ ಯಾವ್ದಕ್ಕಿಲ್ಲ? ಬಟ್ಟಿ ಅಟೆಂಡ್ ಮಾಡ್ಲಿಕ್ಕೆ ಪುರ್ಸತ್ತಿಲ್ಲ, ತಪಸ್ ಮಾಡ್ಲಿಕ್ಕೆ ಪುರ್ಸತ್ತಿಲ್ಲ. ಅವಾಗ ಏನಾಗ್ತದೆ? ಏನು ಇರೋದೇ ಇಲ್ಲ ಕೊಡೋದಕ್ಕೆ. ಪುರ್ಸತ್ ಯಾವಾಗ್ಲೂ ಇರೋದಿಲ್ಲ. ಪುರ್ಸತ್ತು ನಾನು ಮಾಡ್ಕೊಳ್ಬೇಕಾಗ್ತದೆ, ಎಂದೂ ಕೂಡ ಸಿಗೋದಿಲ್ಲ. ಮಾಯೆಯಿಂದ ವಿಘ್ನವನ್ನ ಕೊಡತ್ತೆ. ಅದನ್ನೆಲ್ಲವನ್ನ ಬದಿಗಿಟ್ಬಿಟ್ಟು ನಾನೇನ್ ಮಾಡ್ಬೇಕು? ಈಶ್ವರನ ಮೇಲೆ ಪ್ರೀತಿ ಇಟ್ಬಿಟ್ಟು ನಾನೇನ್ ಮಾಡ್ಬೇಕಾಗ್ತದೆ? ಕಾರ್ಯ ಸಾಧನೆಯನ್ನ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ದಯವಿಟ್ಟು ಅದನ್ನ ಮಾಡಿ ಅಂತ ಬಾಬಾ ನಮ್ಗೆ ಏನ್ ಮಾಡ್ತಿದ್ದಾರೆ ಇವಾಗ ಹೇಳ್ತಾರೆ. ಅದಕ್ಕೆ ಸಮಯದ ಅನುಸಾರ ಒಂದೊಂದು ಸೆಕೆಂಡ್ ಅನ್ನು ಕೂಡ ತೆಗೆದು ಮನಸ್ಸನ್ನು ಯಾರ ಕೈಲಿ ಕೊಡ್ಬೇಕಂತೆ? ಬಾಬಾ ಅವ್ರ ಕೈಲಿ ಕೊಡಬೇಕು. ಅವರ ಉಪಯೋಗ ಮಾಡ್ತಾ ಇರುವಂತ ಅನುಭವ ಮಾತ್ರ ನಿಮಗೆ ಗೊತ್ತಾಗ್ಬೇಕು. ಓಕೆ. ಓಂ ಶಾಂತಿ. ಓಂ ಶಾಂತಿ.